அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாண்டிடம் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர கபாத்த போதம் தத்பாதயுக்ம சரசீருஹ பிருங்கராஜம் தையந்த குப்யுக்ம கிருதபூரி பரிஷ்ரமம் தம் ஸ்ரீரங்கலக்ஷ்மணமுனிம் சரணம் பிரபத்யே. ராமானுஜதயாபாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமனமध्यமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोहतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. வேயப்புகழ் வெள்ளிப்புத்தோராடி பூரம் மேலும் மிக விளங்க விஷ்ணு சித்தன் தூய திருமகளாய் வந்து அரங்கனார்க்கு துழாய் மாலை முடிசூடி கொடுத்த மாதே. நேயமுடன் திருப்பாவை பாட்டாரைந்தும் நீ உரைத்த தையொரு திங்கள் பாமாலை ஆய்ப்புகள் 143 அன்புடனே அடியேனுக்கு அருள் செய்னியே. ಎಲ್ಲರಿಗೂ ನಮಸ್ಕಾರ. ಈ ಒಂದು ತಿಂಗಳ ತಿರುಪ್ಪಾವೈ ಯಾಗವನ್ನು ಶುರು ಮಾಡುವ ಮೊದಲು ನಾವು ದಿವ್ಯ ದಂಪತಿಗಳಾದ ಲಕ್ಷ್ಮೀನಾರಾಯಣರನ್ನು, ನಮ್ಮ ಆಚಾರ್ಯರನ್ನು ಹಾಗೂ ನಮ್ಮ ಗುರುಗಳು ಮತ್ತು ಹಿರಿಯರನ್ನು ಈ ಯಾಗ ಯಾವುದೇ ಚ್ಯುತಿಯಿಲ್ಲದೆ ಯಾವುದೇ ಅಡಚಣೆಗಳಿಲ್ಲದೆ ಮುಗಿಯಬೇಕೆಂದು ಪ್ರಾರ್ಥಿಸಿಕೊಳ್ಳೋಣ. ಇವತ್ತು ಒಂದು ಉನ್ನತ ದಿನ ಅದಕ್ಕೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಇವತ್ತು ಏಕಾದಶಿ. ಏಕಾದಶಿ ಅಂದರೆ ವಿ ಆರ್ ವೆರಿ ಕ್ಲೋಸ್ ಟು ಗಾಡ್. ಉಪವಾಸ ಅನ್ನೋ ಶಬ್ದಕ್ಕೆ ಬರೀ ತಿನ್ನೋದ್ರ ಬಗ್ಗೆ ಅಲ್ಲ, ವಿ ಶುಡ್ ಬಿ ವೆರಿ ಕ್ಲೋಸ್ ಟು ಗಾಡ್. ಜಾಸ್ತಿ ನಾವು ವರ್ಷಿಪ್ ಮಾಡಬೇಕು ಅನ್ನೋದು ಉಪವಾಸ ರಿಯಲ್ ಮೀನಿಂಗು. ನಾವು ಅಟ್ಲಿ ಊಟ ಮಾಡಿದ್ರೆ ಕಮ್ಮಿ ಮಾಡಿದ್ರೆ ನಮಗೆ ದೇವ್ರ ಬಗ್ಗೆ ಜಾಸ್ತಿ ಕಾಣುತ್ತೆ ಅಂತ ಉಪವಾಸ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದರಿಂದ ಇವತ್ತು ಏಕಾದಶಿ ಮೊದಲನೇ ವಿಷಯ. ಎರಡನೇ ವಿಷಯ ಬಂದು ಏಕಾದಶಿಗೆ ಒಂದೊಂದು ಹೆಸರಿದೆ. ಇವಾಗ ಹಿಂದ್ಗಡೆ 15 ದಿವಸಕ್ಕೆ ಮುಂಚೆ ಹೋಗಿದ್ದು ಏಕಾದಶಿಗೆ ಕೈಶಿಕ ಏಕಾದಶಿ ಅಂತೀವಿ, ಮೋಕ್ಷ ಏಕಾದಶಿ ಅಂತೀವಿ. ಇವಾಗ ನೆಕ್ಸ್ಟ್ 15 ದಿವಸ ಬರೋದು ವೈಕುಂಠ ಏಕಾದಶಿ ಅಂತೀವಿ. ಇವತ್ತಿನ ಏಕಾದಶಿಗೆ ಏನು ಹೆಸರಪ್ಪ ಅಂದರೆ ಸಫಲ ಏಕಾದಶಿ ಅಂತ. ಆ ಏಕಾದಶಿ ಹೆಸರಲ್ಲೇ ಇದೆ ನೋಡಿ, ಸಫಲ ಏಕಾದಶಿ ಅಂದರೆ ಇವತ್ತು ಏನು ಮಾಡಿದ್ರು ಎಲ್ಲ ಸಕ್ಸಸ್ ಅಂತೇಳಿ. ಅಂಥ ಒಂದು ಭಾಗ್ಯ ನಮಗೆ ಕೋಇನ್ಸಿಡೆನ್ಸು. ಇವತ್ತು ನಾವು ಈ ವರ್ಷದ ತಿರುಪ್ಪಾವೆಯನ್ನು ಶುರು ಮಾಡ್ತಾಯಿದ್ದೀವಿ. ತಿರುಪ್ಪಾವೆದು ಇವತ್ತು ಮೊದಲಾಗಿ ನಾವು ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಏನು ಅಂತ ತಿಳ್ಕೊಳ್ಬೇಕು. 30 ಪಾಸರ 30 ದಿನ ನಾವು ಶುರು ಮಾಡಿಬಿಟ್ರೆ ಮೊದಲು ಅವ್ರಿಗೆ ಏನಕ್ಕೋಸ್ಕರ ಈ ಥರ ಆಂಡಾಳಂತಬ್ರು ಬಂದರು, ಅವ್ರಿಗೆ ಹಿನ್ನೆಲೆ ಯಾಕೆ ಬೇಕು ಇವೆಲ್ಲ ಗೊತ್ತಿಲ್ಲ. ಸ್ಟ್ರೈಟ್ ಅವೇ ನಾವು ಸಬ್ಜೆಕ್ಟ್ಗೆ ಹೋಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರನೇ ವಾಡಿಕೆ ಏನು ಅಂದರೆ ಒಂದು ದಿವಸ ಮುಂಚೆ ಶುರು ಮಾಡ್ತೀವಿ. ಅದು ಅವತಾರಿಕೆ ಅಂತ. ತಿರುಪಾವೈ ಅವತಾರಿಕೆ ಅಂದರೆ ಯಾರು ಬಂದಿದ್ದು, ಆಂಡಾಳ್ ಯಾರು, ಇವೆಲ್ಲ ನಾವು ಇವತ್ತು ನೋಡ್ತಾ ಹೋಗೋಣ. ಶ್ರೀಪತಿಯ ಹತ್ರ ಬೇಕಾ? ಅಷ್ಟು ಬರ್ತದೆ ಸೌಂಡ್. ನೀವು ಜಾಸ್ತಿ ಕೇಳಿಸ್ತಾ ಇರ್ತಿಲ್ವಾ? ಗಲಾಟೆ ಜಾಸ್ತಿ. ಸರಿ, ಟ್ರಾಫಿಕ್ ಗಲಾಟೆ ಗೊತ್ತಾಯಿತು. ಒಂದು ಸ್ವಲ್ಪ ಉದ್ದ ಮಾಡಿ ನಿಮಗೆ ಇನ್ನು ಹತ್ರ ಇವಾಗ ನೋಡಿ, ಸ್ವಲ್ಪ ಉದ್ದ ಮಾಡಿ. ಹಾಂ, ಬಾಯಿ ಸ್ವಲ್ಪ ಹತ್ರ ಇಟ್ಕೊಡಿ. ಇನ್ನೇನು ಸ್ವಲ್ಪ ಇದೆ, ಇನ್ನು ಬಾಯಿ ಹತ್ರ. ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರ ಲೋಕೋದ್ಧಾರಕ್ಕಾಗಿ ದಶಾವತಾರಗಳನ್ನು ಮಾಡಿದ್ದಲ್ಲದೆ ಆಳ್ವಾರ್ಗಳನ್ನು ಸೃಷ್ಟಿಸಿದ. ಒಟ್ಟು 12 ಆಳ್ವಾರ್ಗಳಿದ್ದಾರೆ. ಈ ಆಳ್ವಾರ್ಗಳು ಮಂಗಳಾಶಾಸನ ಮಾಡಿದ ಪ್ರದೇಶಗಳನ್ನು ನಾವು ದಿವ್ಯ ದೇಶಂ ಅಂತ ಕರಿತೀವಿ. ಒಟ್ಟು 108 ದಿವ್ಯ ದೇಶಗಳಿದೆ. ಅದರಲ್ಲಿ 106 ಮಾತ್ರ ಭೂಲೋಕದಲ್ಲಿದೆ. ಮಿಕ್ಕಿದ 2 ನಾವು ಒಂದು ತಿರುಪಾರ್ಕಡಲ್, ಒಂದು ತಿರುಪರಮಪದಂ ಅಂತ ನಮ್ಮ ಮೇಲ್ಗಡೆ ಇಲ್ಲಿ 106 ದೇವಸ್ಥಾನ ಮಾತ್ರ ನಾವು ನೋಡ್ಬೋದು. ಈ 12 ಆಳ್ವಾರ್ಗಳಲ್ಲಿ ಗೋದಾ ಅನ್ನೋಳು ಮಾತ್ರ ಒಬ್ಬಳು ಸ್ತ್ರೀ. ಆ ಪೆರಿಯಾಳ್ವಾರು ಅವಳಿಗೆ ಗೋದಾ ಅಂತ ಹೆಸರಿಟ್ರು. ಪೆರಿಯಾಳ್ವಾರು ಅವ್ರ ತಂದೆಯವರು. ಅವ್ರಿಗೆ ಗೋದಾ ಅಂದರೆ ಏನು ಅಂದರೆ, ಗೋ ಅಂದರೆ ವಾಕ್ಚಾತುರ್ಯ, ದಾ ಅಂದರೆ ಕೊಡುವವಳು. ವಾಕ್ಚಾತುರ್ಯವನ್ನು ಕೊಡುವವಳೇ ಗೋದಾ ಅಂತ ಒಂದರ್ಥ ಆಗುತ್ತೆ. ಇನ್ನೊಂದು ಗೋದಾ ಅಂದರೆ ಏನಪ್ಪ ಅಂದರೆ ಭೂಮಾದೇವಿ, ಭೂತಾಯಿಯನ್ನು ಗೋದಾ ಅಂತಾರೆ.
ಮೂರನೇ ಅರ್ಥ ಗೋದಾನಕ್ಕೆ ಏನಂದರೆ ಹೂವಿನ ಮಾಲೆ, ಹಾರ ಅಂತ 3 ಇದು ಅರ್ಥ ಬರುತ್ತೆ ಗೋದಾನಕ್ಕೆ. ಆಂಡಾಳ್ ಯಾರು? ಇವನು ಆಂಡಾಳೆ ಇದನ್ನು ತಿರುಪಾವೆಲ್ಲ ಮಾಡಿದ್ದು, ಅದ್ರ ಬಗ್ಗೆ ನೋಡ್ತಾ ಇದ್ವಿ. ಆ ಆಂಡಾಳ್ ಯಾರು ಅಂತೇಳಿ ಅವಳಿಗೆ ಆಂಡಾಳ ಹೆಂಗೆ ಹೆಸರು ಬಂತು? ಗೋದ ಅಂತ ಹೇಳ್ತಾ ಇದ್ದರೆ ದೇವರನ್ನೇ ಅವ್ರು ಕಂಟ್ರೋಲ್ ಇಟ್ಟಿದ್ದು. ದೇವರು ಅವಳು ಏನು ಹೇಳಿದ್ರು ಮಾಡ್ತಂತ ಅಂತ ದೇವರು ಭಕ್ತ ಪರಾಧೀನ ಅನ್ನೋಕ್ಕೆ ಅವಳೇ ಎಕ್ಸಾಂಪಲು. ನೀವು ಏನು ಮಾಡಿದ್ರು ಮಾಡ್ತಾರೆ, ದೇವರನ್ನೇ ಅವ್ರು ಕಂಟ್ರೋಲ್ ಮಾಡಿಂದ ಆಂಡಾಳ್. ತಮಿಳು ಆಂಡಾಳ್ ಅಂದರೆ ಅವಳನ್ನೇ ಕಂಟ್ರೋಲ್ ಮಾಡ್ತಾನೆ, ದೇವರನ್ನೇ ಕಂಟ್ರೋಲ್ ಮಾಡಿದ್ದಕ್ಕೆ ಅವಳಿಗೆ ಆಂಡಾಳ್ ಅಂತ ಹೆಸರು ಬಂತು. ಅದರಿಂದ ಎಲ್ಲರೂ ಆಂಡಾಳೇ ಗೊತ್ತು, ಗೋದಾಗಿನ ಜಾಸ್ತಿ. ಈ ಆಂಡಾಳ್ ಯಾರು ಅಂತ ಈ ಪ್ರಶ್ನೆಗೆ ಉತ್ತರ ನಮಗೆ ಬೇಕು ಅಂದರೆ ನಮ್ಮಲ್ಲಿ ವೇದಾಂತ ದೇಶಿಗರಂತಾರೆ, ರಾಮಾನುಜಾಚಾರ್ಯರು ವೇದಾಂತ ದೇಶಿಗರಂತಾರೆ. ಅವರು ಗೋದಾಸ್ತುತಿಯಿಂದ ಮಾಡಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಇದೆ, ಶ್ರೀ ವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲೀಂ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಭಿವಾನ್ಯಾಂ ಗೋದಾಂ ಅನನ್ಯ ಶರಣಂ ಪ್ರಪದ್ಯೆ. ಸಾಕ್ಷಾತ್ ಕ್ಷಮ, ಅವಳು ಭೂಮಿ ತಾಯಿ ಅವತಾರ, ಅವಳು ಮಹಾಲಕ್ಷ್ಮಿನೇ. ತಾಳ್ಮೆಗೆ ಒಳ್ಳೆಯ ಉದಾಹರಣೆ ಅಂದರೆ ಭೂಮಿ ತಾಯಿ, ಕರುಣೆಗೆ ಮಹಾಲಕ್ಷ್ಮಿ. ಇದು ಯಾರೋ ಎರಡೂ ಇದೆಯಾ? ಕರುಣೆನೂ ಇದೆ, ತಾಳ್ಮೆನೂ ಇದೆ. ಕರುಣೆ ಪ್ಲಸ್ ತಾಳ್ಮೆ ಅಂತ ಹೇಳಿದರೆ ಅದೇ ಆಂಡಾಳ್. ಆಂಡಾಳ್ ಈಸ್ ಈಕ್ವಲೆಂಟ್ ಟು ಕರುಣೆ ಪ್ಲಸ್ ಸಹನೆ. ಎರಡೂ ಅವರು ಏನಂದರೆ ತಾಳ್ಮೆ ಮತ್ತು ಕರುಣೆ ಎರಡೂ ಇದ್ದರೆ ಆಂಡಾಳ್ ಅಂತ ಹೇಳ್ತಾರೆ. ಗೋದಾದೇವಿ ಹುಟ್ಟಿದ ಊರು ಯಾವುದು? ಫಸ್ಟು ಗೋದಾದೇವಿ ಯಾರು ನೋಡಿದೆ. ಹುಟ್ಟಿದ ಊರು ಯಾವುದು? ಶ್ರೀವಿಲ್ಲಿಪುತ್ತೂರು ಅಂತ ಹೇಳ್ತೀವಲ್ಲ, ಗೋದೆ ಹುಟ್ಟಿದ ಊರು ಶ್ರೀವಿಲ್ಲಿಪುತ್ತೂರು. ಆಯಿತು, ಶ್ರೀವಿಲ್ಲಿಪುತ್ತೂರು ಅದು ಎಂಥ ಊರದು ಅಂತ ಕೇಳಿದ್ರೆ, ಗೋದೆ ಪಿರಂದ ಊರು ಗೋವಿಂದನ್ ವಾಳುಮೂರ್. ಗೋದೆ ಹುಟ್ಟಿದ ಊರು ಗೋವಿಂದನು ಬಾಳುವ ಊರದು. ಈ ಊರಲ್ಲಿರೋರು ಎಲ್ಲರೂ ಗೋವಿಂದ ಗೋವಿಂದ ಅಂತ ಘೋಷಣೆ ಮಾಡ್ತಾ ಇರ್ತಾರಂತೆ. ಅಂಥ ಊರು ಶ್ರೀವಿಲ್ಲಿಪುತ್ತೂರು. ಜ್ಯೋತಿ ಮಣಿಮಾಡು ತೋನ್ರು ಮೋರ್, ಜ್ಯೋತಿ ಅಂತ ಮಣಿಮಾಡುಗಳಿಂದ ನೆರೆಯಿರುವ ಊರದು. ನೀತಿಯಾಲ್ ನಲ್ಲ ಭಕ್ತರು ವಾಳು ಮೋರ್, ನೀತಿಯಿಂದ ಒಳ್ಳೆಯ ಭಕ್ತರು ಬಾಳುವ ಊರು ಶ್ರೀವಿಲ್ಲಿಪುತ್ತೂರು. ನಾನ್ ಮರೆ ಹೇಳೋದು ಮೂರ್, ನಾನ್ ಮರೆ ಹೇಳೋದು ಮೂರ್. ನಾನ್ ಅಂದರೆ 4. ಮರೆ ಅಂದರೆ ಏನಿದು ಅಂದರೆ ನಮ್ಮ ಇದು ಭಾಷೆಗಳಲ್ಲಿ ಮರೆ ಅಂದರೆ ವೇದ. ನಾವು ಡೈರೆಕ್ಟಾಗಿ ವೇದ ಅಂತ ಹೇಳಲ್ಲ, ಮರೆ ಅಂತೇಳಿ ವೇದ ಅನ್ನೋದು ಒಂದು ಕ್ಲೋಸಾಗಿ ಕಾನ್ಫಿಡೆಂಟಾಗಿ ಇಟ್ಕೋಬೇಕು ಅಂತ ವೇದನ ಹೇಳೋವಾಗೆಲ್ಲ ಮರೆ ಅಂತ ನಮ್ಮಲ್ಲಿ ಟೆಕ್ನಿಕಲಾಗಿ ಯೂಸ್ ಮಾಡ್ತಾರೆ. ಮರೆ ಹೇಳೋದು ಮೂರು ಅಂದರೆ 4 ವೇದಗಳ ಘೋಷ ಯಾವಾಗಲೂ ಕೇಳುತ್ತಿತ್ತು ಶ್ರೀವಿಲ್ಲಿಪುತ್ತೂರು ಅಂತೇಳಿ. ವಿಲ್ಲಿಪುತ್ತೂರು ವೇದಕ್ಕೋನೋರ್. ವಿಲ್ಲಿಪುತ್ತೂರು ವೇದಗಳಿಗೆ ಒಡೆಯನಾದ ವಿಷ್ಣು ಚಿತ್ತರ ಊರು. ವಿಷ್ಣು ಚಿತ್ತರ್ ಯಾರು? ಆಂಡಾಳವ್ರ ತಂದೆ. ಅವ್ರಿಗೆ ಇನ್ನೊಂದು ಹೆಸರೇನು? ಪೆರಿಯಾಳ್ವಾರ್. ಅವರು ವೇದಗಳಿಗೆ ಅವರೇ ಒಡೆಯರು. ಅವ್ರು ವಿಷ್ಣು ಚಿತ್ತರು ಆಂಡಾಳ್ ತಂದೆ. ಅವ್ರಿಗೆ ಯಾಕೆ ವಿಷ್ಣು ಚಿತ್ತರು ಅಂತ ಹೆಸರು ಬಂತು? ವಿಷ್ಣು ಚಿತ್ತ ಅಂದರೆ ಯಾರು ವಿಷ್ಣುರ ಚಿತ್ತದಲ್ಲಿರುತ್ತಾರೋ ಅವರು ಒಂದು ಅರ್ಥದಲ್ಲಿ ಅಂಗ ವಿಷ್ಣು ಚಿತ್ತರು. ಇನ್ನೊಂದೇನಪ್ಪ ಅಂದರೆ ವಿಷ್ಣುನೇ ಇವ್ರ ಚಿತ್ರದಲ್ಲಿ ಇರ್ತಾರಂತೆ. 2 ಥರ ತೊಗೊಂಡ್ರು ಅವರು ವಿಷ್ಣು ಚಿತ್ರ ಅಂತೇಳಿ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಅನಂತ ತಾಳ್ವಾನವರು ಗೋದಾ ಚತುಶ್ಲೋಕಿ ಮಂಗಳಂ ಅಂತ ಬರ್ದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಕರ್ಕಟೆ ಪೂರ್ವ ಫಲ್ಗುನ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೇ ವಿಶ್ವಂಬರಾಂ ಗೋದಾಂ ವಂದೇ ಶ್ರೀರಂಗನಾಯಕಿ. ಇವಾಗ ಎಲ್ಲಿ ಹುಟ್ಟರು ಯಾವತ್ತು ಅದನ್ನು ಈ ಲೈನಲ್ಲಿ ಹೇಳಿದೆ. ಆಷಾಢ ಮಾಸದಲ್ಲಿ ತುಳಸಿ ತೋಟದಲ್ಲಿ ಜನಿಸಿದ ಶ್ರೀರಂಗನಾಥನ ಸಂಗಾತಿ ಆಂಡಾಳ್, ಅವನನ್ನು ನಾನು ಪೂಜಿಸುತ್ತೇನೆ. ಈ ಆಂಡಾಳ್ ಭೂದೇವಿ ಅವತಾರ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಿದೆ. ಆಂಡಾಳ್ ಶ್ರೀವಿಲ್ಲಿಪುತ್ತೂರಲ್ಲಿ ಹುಟ್ಟಿದ್ಲು ಅಂತ ಹೇಳ್ತೀವಿ. ಯಾರು ಹುಟ್ಟಿದ್ರು? ಯಾರಿಗೂ ಹುಟ್ಟಿಲ್ಲ, ಭೂಮಾದೇವಿ. ಅವಳು ಅಯೋನಿಜೆ. ಅಂದರೆ ಏನಂದರೆ ವಿತೌಟ್ ಎನಿಬಡಿ. ನಾವೆಲ್ಲ ಯೋನಿಗಳಿಂದ ಬಂದವರು, ನಾವೆಲ್ಲ ಮನುಷ್ಯರಲ್ಲ. ಆದರೆ ಸೀತೆ ಎಕ್ಸಾಂಪಲ್. ಇದು ಹೇಳ್ತಾರ, ಸೀತಾದೇವಿ ಹೇಗೆ ಭೂಮಿಯಿಂದ ಜನಕರಾಗಿ ಉಳಿತಾರೋ ಸಿಕ್ಕಿದ್ರು, ಅದೇ ಥರ ನಮ್ಮ ಪೆರಿಯಾಳ್ವಾರನವರು ದೇವರಿಗೆ ಪುಷ್ಪ ಕೈಂಕರ್ಯ ಮಾಡ್ತಾಯಿದ್ರು. ಆ ಪುಷ್ಪ ಕೈಂಕರ್ಯ ಮಾಡುವಾಗ ನಂದವನದಲ್ಲಿ ತೋಟದಲ್ಲಿ ಹೋದರೆ ತುಳಸಿ ಮಠದ ಹತ್ರ ಒಂದು ಮಗು ಸಿಕ್ತು. ಅದೇ ಆಂಡಾಳ್. ಅದಕ್ಕೆ ಅವ್ರು ಗೋದ ಅಂತ ಹೆಸರಿಟ್ರು. ಗೋದೆ ಅಂತ ಹೇಳಿದ್ರೆ ಹೂವಿನ ಹಾರ ಅಂತ ನಾವು ನೋಡಿದ್ವಿ. ಗೋದ ಚಿಕ್ಕ ವಯಸ್ಸಿನಿಂದಲೇ ಪೆರಿಯಾಳ್ವಾರಿಂದ ಭಕ್ತ ಅವರು ತುಂಬ ಸ್ಟೋರೀಸ್ ಕೇಳ್ತಾನೆ, ದೇವ್ರ ಬಗ್ಗೆ ಭಾಗವತ ಎಲ್ಲರ ಹತ್ರ ಕೇಳ್ತಾನೆ. ಇದರಿಂದ ಅವ್ರಿಗೆಲ್ಲ ಲೀಲೆಗಳೆಲ್ಲ ಗೊತ್ತಿತ್ತು ಭಗವಂತಂದು. ಅವ್ರದ್ದು ಏನು ಮಾಡ್ತಾಯಿದ್ರು, ಪುಷ್ಪ ಕಟ್ಬಿಟ್ಟು ದಿನಾನು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಶ್ರೀವಿಲ್ಲಿಪುತ್ತೂರಲ್ಲಿ ವಟಪತ್ರ ಶಾಹಿ ಅಂತ ಆ ದೇವರು, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಹೂವು ಹಾರನ ದಿನ ಕೊಡ್ತಾಯಿದ್ರು. ಆಂಡಾಳ್ಗೆ ಭಾಳ ಭಕ್ತಿ ಅಲ್ಟಿಮೇಟ್ ಅಂದರೆ ಆಂಡಾಳ್. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಈಗ.
ಆಂಡಾಳಿಗೆ ಅವ್ರ ತಂದೆ ಪೆರಿಯಾಳ್ವಾರೇ ಗುರುಗಳು. ನಾವೇನು ಗುರುಗಳ ಮುಖಾಂತರ ಎಲ್ಲ ಆಗಬೇಕು ಅನ್ನೋದ್ರಲ್ಲಿ ಫಸ್ಟು ಅವ್ರ ತಂದೆಯೇ ಅವ್ರ ಗುರುಗಳು. ಪೆರಿಯಾಳ್ವಾರ್ ಶ್ರೀಮದ್ ಭಾಗವತದಲ್ಲಿ ಕಣ್ಣನ ಲೀಲೆಗಳನ್ನು ವಿವರಿಸಿದಾಗ ಆಂಡಾಳ್ ಚಿಕ್ಕ ವಯಸ್ಸಿನಿಂದಲೇ ಕಣ್ಣನ ಮೇಲೆ ಬಹುವಾದ ಪ್ರೀತಿಯಿಂದ ಕೂಡಿದ ಭಕ್ತಿ ಅವಳು. ಆ ಭಕ್ತಿಯನ್ನು ಅವಳು ಬೆಳೆಸ್ಕೊಂಡಿದ್ಲು. ಗೋಪಿಯರ ಭಕ್ತಿ ಅವಳು ತುಂಬ ಆಕರ್ಷಿಸಿತು. ಅವಳ ಭಕ್ತಿ ಹೆಚ್ಚಾದಂತೆ ಅವಳು ಗೋಪಿಕೆಯರಂತೆ ಆಗಬೇಕು ಅಂತೇಳಿ ಬಯಸಲು ಪ್ರಾರಂಭಿಸಿದಳು. ಆದ್ದರಿಂದ ಅವಳು ಗೋಪಿಯಂತೆಯೇ ಅಲಂಕರಿಸ್ಕೊಂಡಂತೆ. ಒಬ್ಬರು ಮನಸ್ಸಿನಲ್ಲಿ ಒಳಗೆ ಮತ್ತು ಹೊರಗೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಗೋಪಿಯರಂತೆ ಇದ್ಬಿಟ್ರೆ ಆ ಭಕ್ತಿ ಭಾವನೆ ಹಂಗೆ ಹೆಚ್ಚಾಗ್ಬಿಡತ್ತಂತೆ. ಆ ಥರ ಹೆಚ್ಚಾಗಿ ಅವಳು ಒಂದು ಗೋಪಿ ಅಂತ ಅವಳು ಭಾವಿಸ್ಕೊಂಡ್ಬಿಟ್ಲು. ಇರುಪ್ಪಿಡಂ ವೈಗುಂದಂ ವೇಂಕಡಂ ಮಾಲಿರುಂ ಚೋಲೆ ಎನ್ನುಂ ಪರುಪಿಡಂ ಮಾಯನಕ್ಕೆ ಎಂಬರ್ನಲ್ಲೋರ್. ಹಾಗೆ ಹೇಳೋ ಥರ ನಾವೆಲ್ಲಿದ್ದೀವೋ ಅದೇ ಶ್ರೀವೈಕುಂಠ ಅಂತ ನಾವು ತಿಳ್ಕೊಬೇಕು. ತಿರುಪತಿಗೆ ಹೋದ್ರೇ ಭಕ್ತಿ ಸಿಗುತ್ತೆ, ಇಲ್ಲ ಶ್ರೀರಂಗಂಗೆ ಹೋದ್ರೇ ಭಕ್ತಿ ಬರುತ್ತೆ ಅಂತ ಅಂದ್ಕೊಳ್ಬಾರ್ದು. ನಾವಿರುವ ಸ್ಥಳವೇ ಕೃಷ್ಣ ಇರುವ ಗೋಕುಲ, ನಮ್ಮ ಮನಸ್ಸೇ ಕೃಷ್ಣನ ದೇವಸ್ಥಾನ ಅಂತ ಅಂದ್ಕೊಂಡು ನಾವು ಕೆಲಸಗಳನ್ನು ನಿರ್ವಹಿಸಬೇಕು. ಅದನ್ನೇ ಆಂಡಾಳಿಲಿ ಮಾಡಿ ತೋರಿಸಿದ್ದಾಳೆ. ತಾನಿದ್ದ ಶ್ರೀವಿಲ್ಲಿಪುತ್ತೂರನ್ನು ನಂದ ಗೋಕುಲವೆಂದು, ತನ್ನ ಊರಲ್ಲಿದ್ದ ಕನ್ಯೆಯರೆಲ್ಲ ಗೋಪಿ ಕನ್ಯೆಯರೆಂದು, ತಾನು ಅವರಲ್ಲಿ ಒಬ್ಬಳೆಂದು, ಶ್ರೀ ವಟಪತ್ರಶಾಹಿ ಸನ್ನಿಧಿಯೇ ನಂದಗೋಪನ ಅರಮನೆ ಎಂದು, ಸನ್ನಿಧಿಯಿರುವ ಸ್ವಾಮಿಯೇ ಶ್ರೀಕೃಷ್ಣ ಎಂದು ನೆನೆದು ಈ ತಿರುಪಾವೈ ಗ್ರಂಥ ರೂಪವಾಗಿ ನಮ್ಮೆಲ್ಲರ ಜಗತ್ ಜೀವನೋಪಕ್ಕಾಗಿ ತಿಳಿಯಪಡಿಸಿ ಅನುಗ್ರಹಿಸ್ತಾಳೆ ಆಂಡಾಳ್. ಭಗವಂತ ಮೇಲೆ ತುಂಬ ಪ್ರೇಮ ಇದ್ಲು. ಅವರನ್ನೇ ಕೊನೆಗೆ ಯಾವ ಲೆವೆಲ್ ಬಂತಂದರೆ ಅವರನ್ನೇ ಮದುವೆ ಆಗು ಅಂತೇಳಿ ಅವಳು ಬಯಸಿದ್ಲು. ಒಮ್ಮೆ ಪೆರಿಯಾಳ್ವಾರ್ ಇಲ್ಲೇ ಸಮಯದಲ್ಲಿ ಆಂಡಾಳು ಏನು ಮಾಡಿದ್ಲು, ಅಲ್ಲಿ ಕಟ್ಟಿಟ್ಟಿದ್ದ ಹಾರ ತೊಗೊಂಡು ಅವಳು ಹಾಕೊಂಡ್ಬಿಟ್ಲು. ದೇವರು ಕಟ್ಟಿಟ್ಟಿದ್ದ ಹಾರ ಹಾಕ್ಕೊಂಡಿದ್ದಾಳೆ. ಹಾಕೊಂಡಿದ್ದ ತಕ್ಷಣ ಸುಮ್ಮನೆ ಇರಲಿಲ್ಲ, ಹೋಗ್ಬಿಟ್ಟು ಅಲ್ಲೊಂದು ಮಿರರ್ ಇತ್ತಂತೆ, ಅದನ್ನು ನೋಡ್ತಾಳು. ನೋಡಿದ ತಕ್ಷಣ ಅವಳು ಆಶ್ಚರ್ಯ. ಆಂಡಾಳ್ ಸೀಸ್ ಹರ್ಸೆಲ್ಫ್ ವೇರಿಂಗ್ ದ ಗಾರ್ಲೆಂಡ್ ಇನ್ ದ ಮಿರರ್ ಆ್ಯಂಡ್ ದ ಮಿರರ್ ರಿಫ್ಲೆಕ್ಷನ್ ಶೋಸ್ ಕೃಷ್ಣ ವೇರಿಂಗ್ ದ ಗಾರ್ಲೆಂಡ್. ಎಂತಹ ಆಶ್ಚರ್ಯ ಇದು! ಆ ದರ್ಪಣದಲ್ಲಿ ಹಾರ ಕೃಷ್ಣನೇ ಧರಿಸಿಕೊಂಡ ಥರ ಇತ್ತಲ್ಲ, ಅದು ಯಾಕೆ ಹಂಗೆ ಅಂತ ಹೇಳಿದರೆ, ಅದು ಕೃಷ್ಣನೇ ಅವಳ ಮನಸ್ಸಿನಲ್ಲಿದ್ದಾಗ ಎಲ್ಲವೂ ಕೃಷ್ಣಮಯ. ಅದರಿಂದ ಹಾಕೊಂಡ್ಬಿಟ್ಟು ನೋಡ್ತಾಳಂತೆ, ಇದು ಕೃಷ್ಣನಿಗೆ ಚಂದವಾಗಿರುತ್ತೋ ಅಂತ ಹೇಳಿಬಿಟ್ಟು ಹಾಕೊಂಡ್ಬಿಟ್ಟು ಅಲ್ಲಿ ಎತ್ತಿಟ್ಬಿಡ್ತಾಳೆ. ಈ ಥರ ದಿನ ನಡೀತಾ ಇತ್ತು. ಆದರೆ ಒಂದು ದಿವಸ ಏನಾಗೋಯ್ತು, ಇವಳು ಹಾಕೊಂಡು ನೋಡೋ ಟೈಮಲ್ಲಿ ಅವರಪ್ಪ ಬಂದುಬಿಟ್ರು ಪೆರಿಯಾಳ್ವಾರ್ ಬಂದು ನೋಡ್ತಾರೆ. ಅವಳ ಕೋಪ ಬಂದುಬಿಡ್ತು. ಆಮೇಲೆ ಅವ್ಳು ತುಂಬ ದುಃಖ ಆಗಿಬಿಟ್ಟು, ಸರಿ ಈ ಜನ ಹಾರನ ದೇವ್ರಿಗೆ ಹಾಕೋದಿಲ್ಲ ಅಂತ ಹೊರಟ್ಬಿಟ್ರು. ಇವತ್ತು ತೊಗೊಂಡೋಗಲಿಲ್ಲ. ಪುಷ್ಪ ಕೈಂಕರ್ಯದಲ್ಲಿ ಇವತ್ತು ದೇವರಿಗೆ ಪುಷ್ಪ ಆಹಾರ ಇಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ರು. ರಾತ್ರಿ ಆಯಿತು. ಸಡನ್ನ ರಾತ್ರಿಯಲ್ಲಿ ದೇವ್ರ ಕನಸಲ್ಲಿ ಬಂದಂತೆ. ಕನಸಲ್ಲಿ ಬಂದುಬಿಟ್ಟು, ಪೆರಿಯಾಳ್ವಾರ್ರೆ ಯಾಕೆ ದೇವ್ರು ಇವತ್ತು ಹೂವಿನ ಹಾರ ತಂದಿಲ್ಲ ಅಂತ ಹೇಳಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಥರ ನಮ್ಮ ಮಗಳು ಆಂಡಾಳಿದಾಳಲ್ಲ, ಏನಾಯಿತು? ಅವಳು ಬಂದ್ಬಿಟ್ಟು ಹಾರ ನಿಮ್ಗೆ ಹಾಕೋ ಹಾರನ ಅವಳು ಹಾಕ್ಕೊಂಡ್ಬಿಟ್ಲಲ್ಲ, ಅವಾಗ ಏನಾಯಿತು? ಹಾಕ್ಕೊಂಡಿದ್ದರಿಂದ ಇಟ್ ಈಸ್ ನಾಟ್ ಫಿಟ್ ಫಾರ್ ಯು ಅಂತ ಅಂದ್ಬಿಟ್ಟು ನನ್ನ ಮನಸ್ಸು ಅನ್ನಿಸ್ತು, ಅದಕ್ಕೆ ನನಗೆ ಅದು ಯೋಗ್ಯತೆ ಇಲ್ಲ ಅಂತ ನಾನು ತರಲಿಲ್ಲ ಅಂದು. ಆಗ ಪೆರ್ಮಾಳ್ ಹೇಳಿದ್ರಂತೆ, ಆಂಡಾಳ್ ಮೊದಲು ಧರಿಸಿದ ಮಾಲೆಯಲ್ಲಿ ವಿಶೇಷವಾದ ಭಕ್ತಿ ಇದು, ಅದನ್ನು ನನಗೆ ತುಂಬ ಪ್ರೀತಿಯಾಗಿದೆ ಅಂತ ಹೇಳ್ಬಿಟ್ಟು, ಭಕ್ತಿಪೂರ್ವಕವಾಗಿ ನಾವು ಏನನ್ನೇ ಸಮರ್ಪಿಸಿದರೂ ಭಗವಂತನಿಗೆ ಅದು ಮೆಚ್ಚುಗೆ ಇರುತ್ತದೆ. ಇದನ್ನು ಕೇಳಿದ ಆಳ್ವಾರು ಭಾಳ ಸಂತೋಷ ಪಟ್ಬಿಟ್ಟು ಅಂದಿನಿಂದ ಅವಳ ಮೇಲೆ ಸ್ನೇಹ ಆ ಥರ ಇನ್ನೂ ಜಾಸ್ತಿ ಅಂತೆ. ಅದಾದಮೇಲೆ ಪ್ರತಿದಿನ ಅವರು ಮೊದಲು ಆಂಡಾಳು ಧರಿಸ್ಕೊಂಡು ಕೊಟ್ಟ ಮೇಲೆ ತೊಗೊಂಡೋಗಿ ದೇವರಿಗೆ ಪೂಜೆ ಆಗ್ತಾಯಿದ್ರು ಮಾಲೆನ. ಈಗ ಇದು ಇವತ್ತು ನಡೀತಿದೆಯಾ? ನೆಕ್ಸ್ಟ್ ಕ್ವಶನು. ಈ ಆಂಡಾಳು ಹಾಕಿದ ಮಾಲೆನೇ ದೇವ್ರಿಗೆ ಹಾಕೋದು ಇನ್ನೂ ನಡೀತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋದು ನಮ್ಮ ತಿರುಮಲೆ ಶ್ರೀನಿವಾಸನ್ಗೆ ಎವ್ರಿ ಇಯರು ಸೂಡಿ ಕುಡ್ತ ಮಾಲೆ ಅಂತ ಹೇಳ್ತೀವಿ. ಶ್ರೀವಿಲ್ಲಿಪುತ್ತೂರು ಆಂಡಾಳಿಗೆ ಧರಿಸಿದ ಮಾಲೆಯನ್ನು ಪ್ರತಿ ವರ್ಷ ತಿರುಮಲೆ ವೆಂಕಟೇಶನಿಗೆ ತೊಗೊಂಡೋಗಿ ಅವರಿಗೆ ಅಲಂಕರಿಸ್ತಾರೆ ಅಂತೇಳಿ. ಅದು ಯಾವತ್ತು ಅಂತೇಳಿದ್ರೆ, ಅವಳು ವಿಶೇಷ ಪೂಜೆ ಮಾಡಿ ರೇಷ್ಮೆ ಬಟ್ಟೆ ಕೊಟ್ಟು ಒಂದು ಗಿಳಿ ತೊಗೊಂಡು ಹಾರ ಈ ಮೂರನ್ನು ತಿರುಮಲೆಗೆ ಕಳಿಸಿ ಬ್ರಹ್ಮೋತ್ಸವದ 5ನೇ ದಿನ ಅವತ್ತು ಮುಂದೆ ಗರುಡೋತ್ಸವ ಇರುತ್ತೆ. ಅವತ್ತು ಇದನ್ನು ವೆಂಕಟೇಶ್ವರಿಂದ ಅಲಂಕಾರ ಮಾಡ್ತಾರೆ. ಸೋಡಿ ಕುಡಿತ ಮಾಲೆ ಆಂಡಾಳಿಂದ ಎವ್ರಿ ಇಯರ್ ತಿರುಮಲೆಗೂ ಹೋಗ್ತಾ ಇದೆ ಅಂತೇಳಿದ್ರೆ ಇವತ್ತು ನಡೀತಾ ಇದ್ದದ್ದು. ಗೋದಾದೇವಿ ಪರಮಾತ್ಮನೇ ಇದ್ದ ಪರಮ ಭಕ್ತಿಯಿಂದ ಜನಿಸಿದ್ಲು. ಅವಳಿಗೆ ಭಗವಂತನ ಅಗಲಿಕೆಯನ್ನು ತಾಳಲಾರದೆ ಮದುವೆಯನ್ನು ಹೆಂಗೆ ಮಾಡೋದು, ದೇವರ ಮದುವೆ ಹಾಕಿ ಏನೋ ಒಂದು ದಾರಿ ಹುಡುಕ್ಬೇಕಲ್ಲ ಅಂತ ಯೋಚನೆ ಮಾಡಿದಂತೆ. ಆವಾಗ ಅವಳಿಗೆ ಜ್ಞಾಪಕ ಬಂತೆ, ರಾಸಲೀಲೆ ಸಂದರ್ಭದಲ್ಲಿ ಗೋಪಿಕೆಯರು ಕೃಷ್ಣನ ಗೈರು ಹಾಜರಿಯಲ್ಲಿ ಯಾವ ದಾರಿ ಆರಿಸಿದ್ರೋ ಅದನ್ನೇ ಆಂಡಾಳು ಕೂಡ ಪಾಲಿಸಿದ್ಲು. ಈಗ ಅವಳ ಅವತಾರದ ಕಾರಣವೇನು? ಇದಕ್ಕೆ ಸ್ವಾಮಿ ದೇಶಿಕನ್ ದಶಾವತಾರ ಸ್ತೋತ್ರದ 4ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದು ವರಾಹ ಅವತಾರ ಅಂತ ತಿಳಿಸುತ್ತೆ.
ವರಾಹ ಅವತಾರದಲ್ಲಿ ಗುರ್ಗುರೈಹಿ ಅಂತ ಭಗವಂತನ ಮೂಗಿನಿಂದ ಹೊರಹೊಮ್ಮುವ ಶಬ್ದ ಲೋಕಗಳೆಲ್ಲ ಪ್ರತಿನಿಧಿಸುತ್ತೆ. ಅಷ್ಟು ಮಾತ್ರ ಅಲ್ಲದೆ ಲೋಕ ಎಲ್ಲ ಶುದ್ಧೀಕರಿಸ್ತಾ ಇದೆ ಅಂತೇಳಿ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕಳೆದು ಹೋದ ಭೂಮಿಯನ್ನು ಸಾಗರದಿಂದ ಮರಳಿ ಪಡೆಯಲು ಭಗವಂತ ವರಾಹ ಅವತಾರ ತಗೊಂಡ. ಆ ಭೂಮಿ ತಾಯಿನ ಮರಳಿ ಪಡೆದ ನಂತರ ಸಾಗರದಿಂದ ಹೊರಗೆ ಬರ್ತಾ ಇದ್ದಂತೆ. ಅವಳನ್ನ ಕೋರೆಯಲ್ಲಿ ನಾವೆಲ್ಲ ನೋಡಿರ್ಬೋದು. ಕೋರೆಯಲ್ಲೂ ಅದ್ರ ಮೇಲೆ ರೌಂಡ್ ಅರ್ಥ ಇರುತ್ತಲ್ಲ, ಅದೇ ನಮ್ಮ ವರಾಹ ಅವತಾರ. ಕೋರೆಯಲ್ಲಿ ಮೇಲೆ ಕೂರ್ಸ್ಕೊಂಡ್ಬಿಟ್ಟು ಬರ್ತಾ ಇಲ್ಲ. ಅವಳು ಭಾಳ ದೃಢವಾಗಿ ಕೂತ್ಕೊಂಡ್ಬಿಟ್ಟು ಭಾಳ ಸಂತೋಷವಾಗಿದ್ಲಂತೆ ಭೂಮಿ ತಾಯಿ. ಈ ಕುಹನ ಪೋತ್ರಿ ಜಗಂತಿ ಅನಿಶಂ ಗೋಪಯೇತಂತೆ ಆ ಶ್ಲೋಕದಲ್ಲಿ ಬರುತ್ತೆ. ಅದೇನು ಹೇಳುತ್ತಂದರೆ, ಈ ಕಪಟ ವರಾಹ ಪೆರುಮಾಳ್ ಎಲ್ಲ ಲೋಕಗಳನ್ನು ಮತ್ತು ಅವುಗಳ ಜೀವಿಗಳನ್ನು ಯಾವಾಗಲೂ ರಕ್ಷಿಸಲಿ ಅಂತ ಇದಂತೆ. ಹಿರಣ್ಯಾಕ್ಷ ಕರುಣಾಗಿ ಭೂಮಾದ ಏನು ಪಾತಾಳಕ್ಕೆ ಹೋದ ಅದನ್ನು ರಕ್ಷೋದಕ್ಕೆ ವರಾಹ ಅವತಾರ ಮಾಡಿದ್ರು. ಅದೇ ವರಾಹ ಅವತಾರನ ಆಂಡಾಳ್ 2 ಗ್ರಂಥಗಳು ಬರೆದಿದ್ದಾಳೆ. ಮೊದಲನೇದು ತಿರುಪಾವೆ, ಅದೇ ನಾವು 30 ದಿವಸ ನೋಡ್ತೀವಿ. ಅದನ್ನು ಬಿಟ್ಟರೆ ಇನ್ನೊಂದು ನಾಚಿಯಾರ್ ತಿರುಮೊഴി ಅಂತಿದೆ. ಅದರಲ್ಲಿ ಒಂದು ಪಾಶುರ ಹೇಳ್ತಾಳೆ, பாஷி தூத்து கிடந்த பார் மகளுக்கு பண்டொரு நாள் மாசுடம்பினில் நீர் வாரா மானமிலா பன்றியாம் தேசுடைய தேவர் திருவரங்கச் செல்வனார் பேசು ಇರಪ್ಪನಗಳು ಪೇರ್ಕವಂ ಪೇರಾವೇ. ವರಾಹ ಅವತಾರನ ನನ್ನ ಗುರುಗಳಾದ ಡಾಕ್ಟರ್ U.V. ಶ್ರೀನಿಧಿ ಕೆ ಪಾರ್ಥಸಾರಥಿಯವರು ಒಂದು ತಿರುಮಾಲ್ ಅವತಾರ ಪತ್ತು ಅಂತೇಳಿ 10 ಅವತಾರಗಳನ್ನು ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಆ ಶ್ಲೋಕದಲ್ಲಿ. ಅದರಲ್ಲಿ ವರಾಹ ಅವತಾರನ ಈ ಥರ ಹೇಳಿದ್ದಾರೆ. உலகமேந்திய உருவே நமோ நம பார்மகள் கருள் செய்தாய் நமோ நம. உலகமேந்திய உருவே நமோ நம பார்மகள் கருள் செய்தாய் நமோ நம. மலர்ந்த தாமரை கண்ணே நமோ நம. ಮಲಂದ ತಾಮರೈ ಕಣ್ಣೇ ನಮೋ ನಮ. ಕೇಳಲೀಶ ಅಂದರೆ ವರಾಹ ಅಂತೇಳಿ. ಭಗವಂತ ಈಶನಾಗಿ ಸರ್ವಪಾಲನ ಸಾಮರ್ಥ್ಯವುಳ್ಳವನಾಗಿ ಆ ಭೂಮಿ ತಾಯಿನ ಎತ್ಕೊಂಡು ಬರ್ತಾ ಇರ್ತಾನಂತೆ. ಆ ಭೂಮಿ ತಾಯಿ ನಡ್ತಾ ಇರ್ತಾಳೆ. ಭಗವಂತ ಕೇಳ್ತಾನೆ, ನಿನ್ನೇನು ಆಲ್ರೆಡಿ ರಕ್ಷಿಸಿದ್ನಲ್ಲ, ಯಾಕೆ ನೀ ಈ ಥರ ನಡುಗ್ತಾ ಇದೆಯಾ ಅಂತ ಕೇಳಿದಾಗ ಭೂಮಿ ತಾಯಿ ಏನಿದೆ, ಸಹನಾ ಗುಣ ಅಂತ ಹೇಳಿದ್ರೆ ಭೂಮಿ ತಾಯಿ ಆ ಸಹಿಸುವಂಥ ಗುಣ ಇದೆಯಲ್ಲ, ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಎಂದು ನಾವೇ ಕೇಳ್ಕೋಬೇಕು ನಮ್ಮನ್ನು. ಟಾಲರೆನ್ಸ್, ಫರ್ಬೇರೆನ್ಸ್ ಆ್ಯಂಡ್ ಫರ್ಗಿವ್ ಆಟಿಟ್ಯೂಡ್. ತಾಳ್ಮೆ, ಸಹಿಷ್ಣುತೆ ಮತ್ತು ಕ್ಷಮಿಸುವ ಮನೋಭಾವ. ದೀಸ್ 3 ಆರ್ ದ ಕೀಸ್ ಟು ಸೊಸೈಟಲ್ ಡೆವಲಪ್ಮೆಂಟ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಎತ್ಕೊಂಡು ಬರ್ತಾ ಇದ್ದಾನೆ ಪರಮಾತ್ಮ, ನಡ್ತಾ ಇದ್ದಾಳೆ ಭೂಮಿ ತಾಯಿ. ಆಗ ಭಗವಂತ ಅವನ ಚರ್ಮ ಶ್ಲೋಕವನ್ನು ಕೊಡ್ತಾನೆ. ನಮಗೆ 3 ಚರ್ಮ ಶ್ಲೋಕಗಳಿದೆ. ಮೊದಲನೇದು ವರಾಹ ಅವತಾರದಲ್ಲಿ ಬರುತ್ತೆ, 2ನೇದು ರಾಮ ಅವತಾರದಲ್ಲಿ ಬರುತ್ತೆ, 3ನೇದು ಕೃಷ್ಣ ಅವತಾರ ಬರುತ್ತೆ. ಈಗ ವರಾಹ ಅವತಾರದ ಚರ್ಮ ಶ್ಲೋಕನ ನೋಡೋಣ. ಸಿತೆ ಮನಸೆ ಸುಸ್ವಸ್ಥೆ ಶರೀರೆ ಸತಿಯೋನ್ನರಃ ಧಾತು ಸಾಮ್ಯೆ ಸ್ಥಿತೆ ಸ್ಮರ್ತ ವಿಶ್ವರೂಪಂ ಚ ಮಾಮಜಂ ತತಸ್ಥಂ ನಿಯಮಾಣಂ ತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಸ್ಥಿತೆ ಮನಸ್ಸೇ ಅಂದರೆ ಕಾಯ ವಾಚ ಮನಸ, ನಾವು ಭಗವಂತನ ಸ್ಮರಣೆಯಲ್ಲೇ ಇರಬೇಕು ಅಂತ ಹೇಳ್ತಾಳೆ. ಇದನ್ನೇ ಆಂಡಾಳ್ 5ನೇ ಪಾಶುರನ ಬಂದ ನೋಡೋಣ. ಅದರಲ್ಲಿ ಏನು ಹೇಳಿದಾಳೆ ಅಂದರೆ, தாமோதரனை தூயோமாய் வந்து நாம் தூமலர் தூவி தொழுது வாயினால் ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಅಂತ. ಏನು ಅಂದರೆ, ಒಂದೇ ಮನಸ್ಸಿನಲ್ಲಿ ನಾವು ಭಗವಂತನಿಗೆ ಹೂವನ್ನು ಅರ್ಪಿಸಬೇಕು. ಅವನ ನಾಮಗಳನ್ನು ಹೇಳಿ ಮನದಿಂದ ಅವನನ್ನೇ ನೆನೆಸಿಕೊಳ್ಳುವುದೇ ಕಾಯ ವಾಚ ಮನಸ. ಭಗವಂತನನ್ನು ಅರ್ಪಣಿಸಿಕೊಳ್ಳುವ ಭಾವನ ನಮಗೆ ಬರಬೇಕು. ಇದು ತುಂಬ ಇಂಪಾರ್ಟೆಂಟ್. ದೇ ಶುಡ್ ಬಿ ಸಿಂಕ್ರನೈಸೇಷನ್ ಬಿಟ್ವೀನ್ ಆಲ್ ದ 3 ವರ್ಡ್, ಥಾಟ್ ಆ್ಯಂಡ್ ಡೀಡ್ ಅಂತ ಹೇಳ್ತೀವಲ್ಲ. ಈಗ ಒಂದು ಸಣ್ಣ ವಿಷಯ ಹೇಳ್ತೀನಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪಕ್ಕದಲ್ಲಿ ದೇವಸ್ಥಾನದಿಂದ ಜ್ಞಾಪಕ ಬಂದಿದೆ. ಹೋದಾಗ ಅರ್ಚನೆ ಮಾಡಿ ಅಂತೀವಿ. ಈಗ ನಮ್ಮ ಮನೆಗೆ ಏನು ಮಾಡ್ತೀವಿ, ನಾವೇ ಪೂಜೆ ಮಾಡ್ತೀವಿ, ನಾವು ದೇವ್ರಿಗೆ ಹೂವು ಹಾಕ್ತೀವಿ, ನಾವೆಲ್ಲ ಮಾಡ್ತೀವಿ. ನಮಗೆ ಆ ಥರ ಅಥಾರಿಟಿ ಇದೆ. ಅದೇ ನಾವು ದೇವಸ್ಥಾನ ಮಾಡೋಕ್ಕಾಗತ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಒಂದು ತಟ್ಟೆ ಒಳಗೆ ಹೂವು ತರ್ತಾರೆ, ಮುಟ್ಟಿ ಅಂತಾರೆ. ಇಟ್ ಈಸ್ ನಿಮ್ಮ ಬದಲು ಅವ್ರು ಮಾಡ್ತಾರೆ ಅಂತ ಫಸ್ಟ್ ಪಾಯಿಂಟು. 2ನೇದು ನಿಮ್ಮ ಹೆಸರೆಲ್ಲ ಹೇಳಿ, ಗೋತ್ರ ನಕ್ಷತ್ರ ಹೇಳಿ ಅವರು ಸಂಕಲ್ಪ ಮಾಡಿದ್ರು. ಒಳಗೆ ಹೋಗಿದ ತಕ್ಷಣ ನಮ್ಮ ಕೆಲಸ ಆಯಿತು, ಆಮೇಲೆ ಮೊಬೈಲ್ ನೋಡೋದು, ಪಕ್ಕದಲ್ಲಿ ಮಾತಾಡೋದು ದಯವಿಟ್ಟು ಮಾಡಬಾರ್ದು. ಅವ್ರು ಮಾಡ್ತಾ ಇರೋದು ಆನ್ ಯುವರ್ ಬಿಹಾಫ್. ನೀವೇ ಮಾಡ್ತಾ ಇದ್ದರೆ ಎಷ್ಟು ಮಾಡ್ತೀರಾ, ಫುಲ್ ಕಾನ್ಸಂಟ್ರೇಷನ್ ಅಲ್ಲಿರಬೇಕು.
ಅವ್ರು ಏನೇನು ನಾಮಗಳು ಹೇಳ್ತಾರೋ ಅದು ಕಿವಿಗೆ ಬೀಳೋಕೆ ಶ್ರವಣಂ. ಇನ್ಫ್ಯಾಕ್ಟ್ ನವವಿಧ ಭಕ್ತಿ ನಾಳೆಯಿಂದ ನೋಡ್ತೀವಿ, ಶ್ರವಣಂನೇ ಮೋಸ್ಟ್ ಇಂಪಾರ್ಟೆಂಟು. ನಾವು ಅವ್ರು ಹೇಳೋದನ್ನು ಕೇಳಬೇಕು. ಆಮೇಲೆ ದೇವರಿಗೆ ಪೂಜೆ ಮಾಡುವಾಗ ಕಣ್ಣು ಮುಚ್ಚಬಾರ್ದು, ಕಣ್ಣು ತೆಗೆದುಕೊಂಡು ದೇವ್ರ ಅಷ್ಟು ನಾವು ಒಳಗಡೆ ತೊಗೊಂಡ್ಬಿಟ್ಟು ನಾರ್ಮಲಾಗಿ ಕೇಳ್ತಾರೆ. ದೇವಸ್ಥಾನ ಎಲ್ಲ ಆದಮೇಲೆ ಯಾಕೆ ಕೂತ್ಕೊಬೇಕು ಅಂತ ಹೇಳ್ತಾರೆ. ತುಂಬ ಜನ ಒಳಗೆ ಕೂತ್ಕೋತಾರಲ್ಲ, ಕೂತ್ಕೊಳ್ಳೋದು ಯಾಕೆಂದರೆ ನಮಗೆ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ದೇವ್ರು ನಮಗೆ ಒಳಗಡೆ ಬರುತ್ತಂತೆ. ಫುಲ್ ಪಿಕ್ಚರೈಸ್ ಆಗಿದ ತಕ್ಷಣ ಯು ಫೀಲ್ ರಿಲ್ಯಾಕ್ಸ್ಡ್, ಸ್ಟ್ರೆಸ್ ಎಲ್ಲ ಹೋದಂಗೆ ಆಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಹೋದಾಗ ಕಣ್ಣು ಆರತಿ ಇತ್ತವಾಗಲೂ ಕಣ್ಣು ಮುಚ್ಚಬೇಡಿ. ಪೂಜೆ ಮಾಡುವಾಗ ಕಾನ್ಸಂಟ್ರೇಟಾಗಿ ಶ್ರವಣ ಮಾಡಿ ಆಚೆ ಬಂದು ಕೂತ್ಕೊಂಡು 2 ನಿಮಿಷ ನಿಂತರೆ ನಿಮಗೆ ಸಂತೋಷ ಆಗುತ್ತೆ. ಅದನ್ನ ದಯವಿಟ್ಟು ಮಾಡಿ. ಜಸ್ಟ್ ಐ ಥಾಟ್ ಐ ವಿಲ್ ಟೆಲ್ ಅಬೌಟ್ ದಿಸ್. ಭಗವಂತನ ಕಾಯ ವಾಚ ಮನಸ್ಸ ಬಂದಾಗಿದ್ದು ಅನ್ನಿಸ್ತು. ಭಗವಂತ ಭೂಮಿ ತಾಯಿಗೆ ಹೇಳ್ತಾನೆ, ಸುಲಭವಾಗಿರುವಂಥ ಉಪಾಯ ನೀನು ಕೇಳಿದೆಲ್ಲ ನಿನ್ನ ಮಕ್ಳಿಗೋಸ್ಕರ, ನಾನು ನಿಜವಾದ ಲಘುವಾದ ಉಪಾಯ ಕೊಡ್ತೀನಿ. ಅದೇನು ಅಂತ ಹೇಳಿದ್ರೆ, ಕೈ ಕಾಲೆಲ್ಲ ಗಟ್ಟಿ ಇರುವಾಗ, ಕಣ್ಣು ಚೆನ್ನಾಗಿ ಕಾಣಿಸ್ತಿರೋವಾಗ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇರುವಾಗ ನನ್ನನ್ನು ಆಶ್ರಯಿಸಿ ಕಾಯ ವಾಚ ಮನಸ್ಸ, ನನ್ನನ್ನು ಯಾರು ಒಡೆಯ ಅಂತ ತಿಳ್ಕೊಳ್ತಾರೋ, ಆಪ್ತ ಬಂಧು ಅಂತ ತಿಳ್ಕೊಳ್ತಾರೋ, ಆಪದ್ದನ ಅಂತ ತಿಳ್ಕೊಳ್ತಾರೋ, ಯಾರು ನನ್ನ ನಾಮವನ್ನು ಹೇಳ್ತಾರೋ, ನನ್ನನ್ನು ಕರೀತಾರೋ ಅವರನ್ನು ಕೊನೆಯ ಕಾಲದಲ್ಲಿ ಅವರಿಗೆ ನನ್ನ ಜ್ಞಾಪಕ ಬರದೇ ಹೋದರು. ಇದು ವರಾಹ ಅವತಾರ ಚರ್ಮ ಶ್ಲೋಕಲ್ಲಿರೋ ಮೀನಿಂಗ್ ಇದು. ಕೊನೆಯ ಕಾಲದಲ್ಲಿ ಅವರಿಗೆ ನನ್ನ ಬಗ್ಗೆ ಜ್ಞಾಪಕ ಬರದಿರಲು ಯಾಕೆಂದರೆ ತತಸ್ತಮ್ಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ. ಕೊನೆ ಕಾಲದಲ್ಲಿ ನಾವು ಹೆಂಗಿರ್ತೀವೋ ಯಾರು ಗೊತ್ತೋ, ನಾವು ಸ್ಮರಣೆಯಲ್ಲಿರ್ತೀವೋ ಇಲ್ವೋ, ಇದ್ದರೂ ಅವನ ನಾಮ ನಮ್ಮ ಸ್ಮರಣೆ ಬರುತ್ತೋ ಇಲ್ವೋ, ಆ ಥರ ಇರುವಾಗ ಅದ್ರ ಜೊತೆಗೆ ಏನಾಗುತ್ತೆ, ನಮ್ಮ ಜೊತೆ ಎಲ್ಲರೂ ಬಂದು ಬಿಟ್ಬಿಟ್ರು, ಎಲ್ಲಿಟ್ಟಿದೆಯಾ ಇದೇ ಎಲ್ಲ ಕೆಲಸ ಬೇಡಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಭಗವಂತನದು ಜ್ಞಾಪಕ ಬರೋಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ ಭಗವಂತನ ಬರಲ್ಲ ಅಂತೇಳಿ. ಇಲ್ಲಿ ಭಗವಂತ ಸ್ಮರಣೆ ಬರೋದು ಎಲ್ಲಿ ಅನ್ನೋದಕ್ಕೆ ಕುಲಶೇಖರ ಆಳ್ವಾರ್ ಅಂತ ಒಂದೊಂದೇ ಆಳ್ವಾರ್ಸು ಅವರು ಮುಕುಂದ ಮಾಲೆ ಅಂತ ಒಂದು ಬರೆದಿದ್ದಾರೆ. ಆ ಮುಕುಂದ ಮಾಲೆ ಒಂದು ಶ್ಲೋಕ ಹೇಳ್ತಾರೆ. ಅದರಲ್ಲಿ ಪ್ರಾಣ ಪ್ರಯಾಣ ಸಮಯೇ ಕಫಪಾತ ಪಿತ್ತ ಕಂಠದಲ್ಲಿ ಇವೆಲ್ಲ ಕುಳಿತುಕೊಂಡಿರುವಾಗ ಸ್ಮರಣಂ ಕುತಸ್ತೆ ಎಲ್ಲಿಂದ ಬರುತ್ತೆ ಆ ಸ್ಮರಣೆ ಅಂತ ಅವ್ರು ಹೇಳ್ತಾರೆ. ಎಲ್ಲಿಂದ ಬರುತ್ತೆ, ಕೊನೆ ಕಾಲದಲ್ಲಿ ಅವನ ಸ್ಮರಣೆ ಬರುವುದು ಬಹಳ ಕಷ್ಟ. ಆದ್ದರಿಂದ ಏನು ಮಾಡಿದಂತೆ ಆಳ್ವಾರ್ಗಳೆಲ್ಲ ಭಾಳ ಅವ್ರ ದೇವರ ಒಂದು ಅಂಶನೇ ಅವ್ರು ಭಾಳ ಇಂಟೆಲಿಜೆಂಟು. ಅವ್ರೇನು ಮಾಡಿದ್ರಂತೆ, ದೇವ್ರ ಹತ್ರ ಹೇಳಿದಂತೆ, ನೋಡ್ರಪ್ಪ ನಾನು ನಿಮಗೆ ಶರಣಾಗತಿ ಮಾಡ್ತಾಯಿದ್ದೀನಿ. ಹೇ ಪರಮಾತ್ಮ, ನನ್ನ ಅಂತಿಮ ಕಾಲದಲ್ಲಿ ನಾನು ನಿನ್ನನ್ನು ನೆನಪಿಸಿಕೊಳ್ಳುವುದಿಲ್ಲ. ಆಳ್ವಾರ್ಗಳು ಹೇಳ್ಬಿಟ್ರು, ಅವ್ರು ಹೇಳ್ಬಿಟ್ರೆ ನಾವು ಅಷ್ಟೇ. ಅದಕ್ಕೆ ಎನ್ನ ಪಣ್ಣೆ ಅದಕ್ಕೇನು ಮಾಡಿದೆ ಅಂತ ಹೇಳ್ತಾರೆ, ಅಪ್ಪೋದೈಕ್ಕೆ ಇಪ್ಪೋದೇ ಸೊಲ್ಲಿ ವೈತೇನ್ ಅರಂಗ ತರವಣೈ ಪಳ್ಳಿಯಾನೆ. ಅವತ್ತೇನು ಮಾಡಬೇಕು ಅಲ್ಲಿ ಇವತ್ತು ಹೇಳಿದ್ದೀನಿ, ಪ್ಲೀಸ್ ಟೇಕ್ ನೋಟ್ಸ್. ನಾನು ಎಲ್ಲ ನಿನ್ನ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ನೀನು ನನ್ನ ನೋಡ್ಕೋ ಅಂತ ಹೇಳಿ ಅವರೇ ಹೇಳ್ಬಿಟ್ರು. ಅದನ್ನು ಇಲ್ಲಿ ಹೇಳ್ತಾ ಇದ್ದ. ಅದರಿಂದ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ. ಇವಾಗ ಓಕೆ, ಚೆನ್ನಾಗಿರೋನ್ನೆಲ್ಲ ಸ್ಮರಿಸ್ಕೊಂಡ್ರ ಭಾಳ ಸಂತೋಷ. ಕೊನೆ ಕಾಲದಲ್ಲಿ ನಾನು ಸ್ಮರಿಸ್ಕೊಂಡು ಕೈ ಹಿಡ್ಕೊಂಡು ಹೋಗ್ತೀನಿ ಅಂತ. ಇವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ರೋಡೆಲ್ಲ ಕ್ರಾಸ್ ಮಾಡೋ ಇಟ್ಕೊಂಡು ಹೋಗ್ತೀವಿ, ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಮಕ್ಕಳು ಅಂತ. ದೇವರಿಗೆ ನಾವೆಲ್ಲರೂ ಮಕ್ಕಳು. ಅವ್ರು ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕೈ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ತಿರುಮಲೆ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಕಂಚಿ ವರದರಾಜನ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಶ್ರೀರಂಗಮ್ ಕರ್ಕೊಂಡು ಹೋಗ್ತೀಯಾ? ಇಲ್ಲ, ಈ ಸ್ಥಳಗಳೆಲ್ಲ ನೀವು ಈಗ ಚೆನ್ನಾಗಿ ಜನ್ಮದಲ್ಲಿ ಇರುವಾಗಲೇ ನೋಡ್ಬೋದು. ನನ್ನ ಇದ್ರೆ ಕೃಪೆ ಇದ್ದರೆ ನಾನು ಅಲ್ಲೆಲ್ಲ ಕರ್ಕೊಂಡು ಹೋಗಲ್ಲ. ಎಲ್ಲೂ ಯಾರಿಗೂ ಎಟಕದಂತೆ ಒಂದು ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾರಿಗೂ ಎಟಕದಂತೆ ಇರುವ ಜಾಗ ಆ ಥರ ಒಂದು ಇದೆಯಲ್ಲ, ಅದೇ ಪರಮಾತ್ಮ ಮಾಧವ ಲಕ್ಷ್ಮೀ ಸಮೇತನಾಗಿರುವಂಥ ನಾರಾಯಣ. ಆ ಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ. ಆ ಲೋಕಕ್ಕೆ ಹೋದ ನಂತರ ನಮಗೆ ಪುನರ್ಜನ್ಮ ಇರೋದಿಲ್ಲ. ನಿರಂತರ ಪರಮಾತ್ಮನ ಕೈಂಕರ್ಯದಲ್ಲಿ ಸಂತೋಷವಾಗಿರ್ತೇವೆ ಅಂತ ತಾತ್ಪರ್ಯವನ್ನು ಅದ್ಭುತವಾಗಿ ಹೇಳಿದ್ದಾರೆ. ನಯಾಮಿ ಪರಮಾಂ ಗತಿಂ ಅಂತ. ಭೂಮಿ ತಾಯಿ ಇದನ್ನು ಕೇಳಿಸ್ಕೊಂಡ್ಬಿಟ್ಟು ಕೃಷ್ಣಾವತಾರ ಮುಗಿದ ಮೇಲೆ ಆಳ್ವಾರು ಕೃಷ್ಣ ಹೇಳ್ತಾರೆ, ಭೂಮಂಡಲದಲ್ಲಿ ಭಗವದ್ಗೀತೆಯನ್ನು ಕೊಟ್ಟೆ, ಯಾರೋ ಅದ್ರ ಥರ ನಡ್ಕೊಳ್ತಾ ಇಲ್ವಲ್ಲ, ಈಗ ಯಾರೋ ಒಬ್ಬರನ್ನ ಕಳಿಸ್ಬೇಕಲ್ಲ ಭೂಮಿನ ಸ್ವಲ್ಪ ಎಲ್ಲ ಸರಿ ಮಾಡೋದಕ್ಕೆ ಅಂತೇಳಿ ಯೋಚನೆ ಮಾಡಿಬಿಟ್ಟು ಈ ಕಡೆ ಆ ಕಡೆ ನೋಡಿದಂತೆ. ಲಕ್ಷ್ಮಿ ಕಡೆಯಲ್ಲಿ ನೋಡಿದಾಗ ಆ ಕರೆಕ್ಟಾಗಿ ಭೂದೇವಿ ಪಕ್ಕದಲ್ಲಿ ಇದ್ದಂತೆ. ಆಹಾ, ದಿಸ್ ಈಸ್ ಅನ್ ಆಪರ್ಚುನಿಟಿ ಐ ಶುಡ್ ಸೀಸ್ ಅಂತ ಹೇಳ್ಬಿಟ್ಟು ಹೇಳಿದಂತೆ. ನೋಡಿ ವರಸ್ವಾಮಿಯೇ, ನೀವು ಹೇಳಿದಂತೆ ಕೆಲವು ಮಾತುಗಳು ಈಗ ನಾನು ಕೆಳಗಡೆ ಹೋಗಿ ನನ್ನ ಮಕ್ಕಳಾಗಿರುವಂಥ ಮನುಷ್ಯರೆಲ್ಲ ಉಪದೇಶ ಮಾಡಬೇಕು, ಆ ಥರ ನನಗೆ ಆಸೆ ಬಂದಿದೆ. ಆದ್ದರಿಂದ ನನ್ನನ್ನು ಭೂಮಂಡಲಕ್ಕೆ ಕಳಿಸಿ ಅಂತ ಹೇಳ್ತಾಳಂತೆ. ಆವಾಗಲೇ ಗೋದ ಅಂಥೇಳಿ ಅವಳು ಅವತರಿಸಿದಳು ಅಂತ ಹೇಳ್ತಾರೆ ಇಲ್ಲಿ.
ಅವಳ ಅವತಾರದ ಉದ್ದೇಶ ಏನಂದರೆ ವೇದಗಳನ್ನು ಸುಲಭವಾಗಿ ಎಲ್ಲರಿಗೂ ತಿಳಿಸುವುದು. ನಮಗೇನಾಗುತ್ತೆ, ವೇದ ಅಂತ ಹೇಳಿದ್ರೇ ಅದು ಇದು ಸಂಸ್ಕೃತಲ್ಲಿದೆ ಗೊತ್ತಿಲ್ಲ. ಅದಕ್ಕೆ ನಮ್ಮ 4000 ದಿವ್ಯ ಪ್ರಬಂಧನಿಗೆ ಏನು ಹೇಳ್ತಾರೆ, ದ್ರಾವಿಡ ವೇದ ಅಂತ ಹೇಳ್ತೀವಿ. ವೇದ ಅಂದರೆ ಸಂಸ್ಕೃತ, ದ್ರಾವಿಡ ವೇದ ಅಂದರೆ 4000 ದಿವ್ಯ ಪ್ರಬಂಧ ಅದು ತಮಿಳಲ್ಲಿದೆ ಅಷ್ಟೇ. ದ್ರಾವಿಡ ಅಂದರೆ ತಮಿಳಲ್ಲಿರೋದು 4000 ವರ್ಷದ ಆಳ್ವಾರ್ಗಳು ಬರೆದಿರೋದು. ಆ ವೇದಗಳೆಲ್ಲ ಎಲ್ಲರಿಗೂ ಅರ್ಥ ಮಾಡಬೇಕು. ಅದರಿಂದ ತಮಿಳ್ನಾಡಲ್ಲಿದ್ದ ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ಅರ್ಥ ಆಗುತ್ತೆ, ತಮಿಳಲ್ಲಿ ಬರೆದಿದ್ದಾರೆ. ವೇದಗಳಿಗೆ ಅನೈತಕ್ಕೂ ವಿತ್ತು. ತಿರುಪಾವೆ ಅನ್ನೋದು ವೇದಗಳು ಅನೈತಕ್ಕೂ ವಿತ್ತು ಅಂತ ಹೇಳಿದ್ರೆ ಬೀಜ ಪ್ರಮಾಣವಾಗಿದೆ. ಒಂದು ಬೀಜ ಇಟ್ಬಿಟ್ರೆ ಫುಲ್ ಮರನೇ ಬೆಳೆಯುತ್ತಾರ. ಈ ಸ್ವಲ್ಪ ತಿರುಪಾವೆ ತಗೊಂಡ್ರೆ ಎಂಟೈರ್ ನಾಲೆಡ್ಜ್ ಆಫ್ ವೇದಾಸ್ ಅಂಡ್ ಉಪನಿಷತ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ನಾವು ಭಗವದ್ಗೀತೆನ ಗೀತೋಪನಿಷತ್ ಅಂತ ಹೇಳ್ತೀವಿ. ಅದೇ ಥರ ತಿರುಪಾವೆನ ಗೋದೋಪನಿಷತ್ ಅಂತ ಕರೀತಾರೆ. ಯಾಕಿದು ಹಿಂಗು? ಉಪನಿಷತ್ ನಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ದೇವರ ಹತ್ರ ಕರೆದುಕೊಂಡು ಹೋಗಲು ಉಪನಿಷತ್ ಹೆಲ್ಪ್ ಮಾಡುತ್ತೆ. ಅದೇ ಥರ ತಿರುಪಾವೆ ಕೂಡ ದೇವರನ್ನು ಸೇರುವ ದಾರಿಯನ್ನು ತೋರಿಸ್ತದೆ. ಅದರಿಂದ ಇದು ಗೋದೋಪನಿಷತ್ ಅಂತ ಕರಿತೀವಿ. ಗೋದಾದೇವಿ ತಂದೆ ಅದು ಪೆರಿಯಾಳ್ವಾರ್ ಅವ್ರು ಪೆರಿಯಾಳ್ವಾರಿದಾರಲ್ಲ, ಪರಮಾತ್ಮನೇ ಅತ್ಯಂತ ಪ್ರೀತಿ. ಇನ್ಫ್ಯಾಕ್ಟು ದೇವರಿಗೆ ನಿಮ್ಗೇನಾಗಬಾರ್ದು, ನಾವು ನಿಮ್ಗೇನಾಗಬಾರ್ದು ದೇವ್ರು ಹೇಳ್ತಾರೆ. ದೇವ್ರಿಗೆ ನಿಮ್ಗೇನಾಗಬಾರ್ದು ಅಂತ ನಾನು ನಿಮ್ಮ ಬಗ್ಗೆ ತುಂಬ ಕಾಳಜಿ ತೊಗೊಂಡಿದ್ದೀನಿ ಅಂತೇಳಿ ಒಂದು ಗ್ರಂಥನೇ ಬರೆದುಬಿಟ್ಟಿದ್ದಾರೆ. ಆ ಗ್ರಂಥ ಪಲ್ಲಾಂಡು ಅಂತ ಹೇಳ್ತೀವಿ, ತುಂಬ ಪಾಪ್ಯುಲರ್ ಇದೆ. ಅದರಲ್ಲಿ ದೇವ್ರಿಗೆ ಏನೂ ಆಗಬಾರ್ದು ಅಂತೇಳಿ ಅದನ್ನು ಕೇಳ್ತಾರೆ. ಪಲ್ಲ ಇರ್ತಾಂಡು ಅಂತೇಳಿ ಅದು ಬರುತ್ತೆ. ಆ ಥರ ಅವ್ರು ಬರ್ತಿದ್ದಾರೆ. ಅದೇ ಥರ ಆಂಡಾಳ್ಗೂ ಕೂಡ ಭಗವಂತನ ಮೇಲೆ ಅತಿ ಪ್ರೀತಿ ಇತ್ತು. ಅವಳಿಗೆ ಪರಮಾತ್ಮನ ಮೇಲೆ ಇದ್ದ ಕಾಳಜಿ ಹಾಗೂ ಚಿಂತೆಯ ಬಗ್ಗೆ ಒಂದು ಘಟನೆ ನೋಡೋಣ ಈಗ. ಅಲ್ಲಿ ಗುಡಿಯಲ್ಲಿ ಭಗವಂತ ಒಂಟಿಯಾಗಿರ್ತಾನೆ. ಎಲ್ರಿಗೂ ಗೊತ್ತು, ಭಗವಂತ ರಾತ್ರಿ ಆದ್ಮೇಲೆ ಮುಚ್ಕೊಂಡು ಹೋಗ್ತೀವಲ್ಲ, ರಾತ್ರಿ ವೇಳೆ ಅವ್ನಿಗೆ ಏನಾಗುತ್ತೆ, ಅವ್ನಿಗೇನೋ ಅಪಾಯ ಆಗ್ಬಿಟ್ರೆ ಏನಾಗುತ್ತೆ ಅಂಥೇಳಿ ಬಾಲ್ಯದಲ್ಲೇ ನಡುತ್ತಾ ಇದ್ಲಂತೆ ನಮ್ಮ ಆಂಡಾಳು. ಒಂದು ರಾತ್ರಿ ಮಲಗಿರುವಾಗ ಆಂಡಾಳು ನಿದ್ರೆಯಿಂದ ತಟ್ಟನೆ ಎದ್ಬಿಟ್ಲು. ಏನಕ್ಕಪ್ಪ ಅಂತಂದರೆ ಮಿಂಚು, ಗುಡುಗು, ಸಿಡ್ಲುಗಳಿಂದ ಜೋರಾಗಿ ಮಳೆ ಬರ್ತಾಯಿತ್ತು. ಎಲ್ಲೆಲ್ಲಿಯೂ ನಿಶಬ್ದ. ಅಯ್ಯೋ, ನನ್ನ ಸ್ವಾಮಿಗೆ ಏನು ಅಪಾಯ ಬರ್ಬೋದು ಎಂದು ಮಗುವಾಗಿದ್ದ ಆಂಡಾಳು ಬಿಕ್ಕಿ ಓಡಿ ಓಡೋದಂತೆ. ಗುಡಿ ಒಳಗೆ ಓಡ್ಬಿಟ್ಟು ಗರ್ಭಗುಡಿಯವರು ಹೋಗ್ಬಿಟ್ಟು ಬಾಗಿಲನ್ನ ತಟ್ಟದಂತೆ. ಅಲ್ಲಿ ಬಾಗಿಲು ಹಾಕಿತ್ತು. ಗೋಪುರವನ್ನು ನೋಡಿ ನಮಸ್ಕಾರ ಮಾಡಿಬಿಟ್ಟು ಎಲ್ಲೆಲ್ಲಿಯೂ ಕಗ್ಗತ್ತಲೆ ಗುಡಿಯ ಬಾಗಿಲನ್ನ ತಟ್ಬಿಟ್ಟು, ಕಣ್ಣ ಅಂದರೆ ಕೃಷ್ಣ ಅಂತ ನಮ್ಮ ತಮಿಳು ಜಾಸ್ತಿ ಕಣ್ಣ ಅಂತೀವಿ. ಕಣ್ಣ, ಒಂಟಿಯಾಗಿದ್ದೀಯಲ್ಲ, ಕದವನ್ನು ತೆರೆ, ನಿನಗೆ ಸಹಾಯಕ್ಕೆ ನಾನು ಬಂದಿದ್ದೀನಿ, ಕಣ್ಮನಿಯ ಒಳಗೆ ಬಿಡು ಎಂದು ಗುಡಿ ಎಲ್ಲ ಕಡೆಯಿಂದ ಪ್ರತಿಧ್ವನಿ ಬರ್ತಾಯಿತ್ತಂತೆ. ಮತ್ತೆ ಕೂತ್ಕೊಂಡ್ಲು ಅವಳು. ಉತ್ತರನೇ ಬರಲಿಲ್ಲ. ಗೋಪುರದಲ್ಲಿದ್ದ ಪಕ್ಷಿಗಳೆಲ್ಲ ಕೀಚ್ ಅಂತ ಧ್ವನಿ ಮಾಡೋಕ್ಕೆ ಶುರುವಾಯಿತು. ದೂರದಲ್ಲಿದ್ದ ಕಾಡಿಂದ ಸಿಂಹದ ಗರ್ಜನೆ ಕೇಳಿಸ್ತಾ ಇತ್ತು. ಸ್ವಾಮಿ ಬಾಗಿಲನ್ನು ತೆರೀಲಿಲ್ಲ. ಅವಳು ಹೇಳಿದಂತೆ, ನಿನ್ನನ್ನು ಹೊರಗೆ ಬೀಗ ಹಾಕಿ ಒಳಗೆ ಕೂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಂಡಾಳು ಹೇಳ್ಬಿಟ್ಟು ಹಂಗೆ ಬಂದು ಒಂದು ಕಡೆ ಗೋಡೆ ಮೇಲೆ ಹೊರಕೊಂಡಿದ್ದ ತಕ್ಷಣ ಅಲ್ಲೇ ಮೂರ್ಛಿಲ್ಲ ಬಿದ್ದುಬಿಟ್ಲು. ಆದಮೇಲೆ ಸ್ವಲ್ಪ ಹೊತ್ತಿಗೆ ಬೆಳಗ್ಗೆ ಆಯಿತು. ಬೆಳಗ್ಗೆ ಹಾಕ್ತಾನೆ ಹರಿ ಹರಿ ಅಂತ ಸಂಕೀರ್ತನೆ ಕಾಲಿಗೆ ಕೇಳಿಸ್ತಾ ಇದೆ. ಶ್ರೀ ವಿಷ್ಣು ಚಿತ್ತರು ಎದ್ದು ನೋಡ್ತಾರೆ, ಪಕ್ಕದಲ್ಲಿ ಮಗು ಇಲ್ಲ. ಅಯ್ಯೋ, ಮಗು ಇಲ್ಲಲ್ಲ ಅಂತೇಳಿ ಹುಡ್ಕೊಂಡೇ ಬಂದರೆ ಗುಡಿಯ ಮಹಾದಾಲದ ಬಳಿ ನೆಲದ ಮೇಲೆ ಬಿದ್ದಿದ್ಲು ಆಂಡಾಳು. ಅವಳು ಬಳ್ಳಿ ಅಂತ ಕಾಣಿಸ್ತಾ ಇದ್ಲು. ದೂರದಿಂದಲೇ ಅವಳು ನೋಡಿದ ತಕ್ಷಣ ಓಡಿ ಬಂದು ಎತ್ಕೊಂಡ್ಬಿಟ್ರು. ಮಗುವೆ, ನೀನೇಕೆ ಒಬ್ಬಳೇ ಇಲ್ಲಿ ಬಂದೆ? ಈ ಲೋಕದಲ್ಲಿ ಪರಂಧಾಮನ ಕಾಲಡಿಯೋ ನಿನಗೆ ಜಾಗ ಅಂತೇಳಿ ಕಣ್ಣೀರು ತೊಗೊಂಡು ಅವ್ರು ಕೇಳಿದ್ರಂತೆ. ಆಗ ಆಂಡಾಳು ಹೇಳ್ತಾಳೆ, ತಂದೆಯೇ, ಈ ಭಯಂಕರ ವೇಳೆ ಮತ್ತು ಸ್ಥಿತಿಯಲ್ಲಿ ನನ್ನಪ್ಪ ದಾಮೋದರ ಗುಡಿಯಲ್ಲಿ ಒಬ್ಬನೇ ಇದ್ದಾನೆ, ಅವನು ಎದುರ್ಕೊಂಡು ಅವ್ನಿಗೆ ಏನಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಜೊತೆಗೋಸ್ಕರ ಓಡಿ ಬಂದೆ ಅಂತ ಹೇಳ್ತಾಳಂತೆ. ಆ ಥರ ಅವಳ ಮನಸ್ಸು ಓಡಿ ಬಂತು ಅಂತೇಳಿ ಕಣ್ಣುಗಳನ್ನು ತೀರ್ಕೊಂಡು ಅಳಕ್ಕೆ ಶುರು ಮಾಡಂತೆ. ಈ ಥರ ಬಾಲ್ಯದಿಂದಲೇ ಅವಳ ಭಕ್ತಿ ಅತಿ ಆಶ್ಚರ್ಯವಾದದ್ದು, ತುಯಿರುಳ್ಳದ್ದು, ಅರಿವುಳ್ಳದ್ದು ಮತ್ತು ಶುದ್ಧವೂ ಜಯಶೀಲವಾಗಿದ್ದು ಅವಳ ಭಕ್ತಿ. ತಿರುಪಾವೆ ಪ್ರಬಂಧ ರಚನೆ ಮಾಡಿದಾರಲ್ಲ, ನಾಳೆಯಿಂದ ನೋಡ್ತೀವಲ್ಲ, ಎಲ್ಲ ಕಡೆಯೂ ಈ ರಾತ್ರಿದು ಇನ್ಸಿಡೆಂಟ್ಸು ಎಲ್ಲ ಭಾಷೆಗಳಲ್ಲೂ ಬರ್ತಾಯಿದೆ. ಆಳಿ ಮಳೆ ಕಣ್ಣ, ಕೀಚು ಕೀಚೆಂದ್ರೆ, ಕೀழ்வாலம் வெள்ளென்ற ಅರಿಯೆಂದ್ರ ಪೇರರವಂ, ಸೆಂತಾಮರೆ ಕೈಯಾಲ್, ಮಾರಿ ಮಲೆ ಮುಂಜನ್, ಈ ಥರ ಈ ಶಬ್ದಗಳು ರಾತ್ರಿ ಅವಳು ಏನೇನು ಹೇಳಿದ್ನೋ ಅವೆಲ್ಲ ಅವಳ ಪಾಶ್ರ 30 ಬರುತ್ತೆ. ನಾವು ನೋಡೋಣ. ಇವಾಗ ತಿರುಪಾವಿನ ಹಿರಿಮೆ ಏನು? பாத்தகங்கள் தீர்க்கும் பரமனடி காட்டும் வேதம் அனைத்துக்கும் வித்தாகும் கோதை தமிழ் ஐயைந்தும் ஐந்தும் அறியாத ಮಾನಿಡರೈ ವಯ್ಯಂ ಸುಮಪ್ಪದಂ ವಂಬು. ನಮ್ಮ ಪಾಪಗಳನ್ನು ಹೋಗಿಸುತ್ತದೆ, ಪರಮಾತ್ಮನ ಪಾದಗಳನ್ನು ತೋರಿಸುತ್ತದೆ, ವೇದಗಳಿಗೆ ಎಲ್ಲ ಬೀಜ ಪ್ರಮಾಣವಾಗಿರುತ್ತದೆ. ಈ ಗೋದೆ ತಮಿಳಲ್ಲಿರೋ ಆ 30 ಪಾತ್ರವನ್ನು ಅರಿತರೆ ವೇದವನ್ನೇ ತಿಳಿದುಕೊಂಡ ಜ್ಞಾನ ನಮ್ಮಲ್ಲಿ ಉಂಟಾಗುತ್ತೆ.
ಈಗ ಒಟ್ಟು 30 ಪಾಸುರ ಇದೆ. ಅದರಲ್ಲೇನೋ ಕ್ಲಾಸಿಫಿಕೇಷನ್ ಮಾಡ್ಬೋದು, ಎಷ್ಟೋ ಥರ ಕ್ಲಾಸಿಫಿಕೇಷನ್ ಇದೆ. ಒಂದು ಕ್ಲಾಸಿಫಿಕೇಷನ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಟ್ಟು ಆ 30ರಲ್ಲಿ ಫಸ್ಟು 5 1 to 5 ಆ 5 ಪಾಸುರಲ್ಲಿ ಏನು ಹೇಳಿದ್ದಾರೆ ಅಂದರೆ ಭಗವಂತನ 5 ನೆಲೆಗಳನ್ನು ತಿಳಿಸಿದೆ. ಭಗವಂತ ನಮ್ಮಲ್ಲಿ ನಾರಾಯಣ 5 ಲೆವೆಲಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ 5 ನೆಲೆಗಳು ಏನು ಅಂದರೆ ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚೆ ಅಂತೇಳಿ. ಈಗ ಪರ ಅಂದರೆ ಏನಂದರೆ ಹೈಯೆಸ್ಟ್, ಪಿನಕಲ್. ಒಂದು ಪಿರಮಿಡ್ ಹಾಕಿದ್ರೆ ಹೈಯೆಸ್ಟ್ ಟಾಪಲ್ಲಿ ಇರೋದು ಪರ. ಅದು ಭಗವಂತನ ಅತ್ಯಂತ ಉನ್ನತ ಒಂದು ಮೂಲ ರೂಪ. ಅಲ್ಲಿ ಶ್ರೀವೈಕುಂಠ ಅಂತ ಹೇಳ್ತೀವಿ. ಅಲ್ಲಿ ನಾರಾಯಣ, ಶ್ರೀದೇವಿ, ಭೂದೇವಿ, ನೀಲಾದೇವಿ 3 ಜೊತೆಗೂ ಕುಳಿತಿರುವ ಭಂಗಿಯಲ್ಲಿ ದರ್ಶನ ಕೊಡ್ತಾನೆ. ಈ ದರ್ಶನ ಯಾರಿಗೆಲ್ಲ ಸಿಗುತ್ತೆ ಅಂದರೆ ನಿತ್ಯ ಸೂರ್ಯಗಳ ಗರುಡ, ಆದಿಶೇಷ ಮತ್ತು ಮುಕ್ತ ಜೀವಾತ್ಮ ಸಿಗುತ್ತೆ ಪರ. ಎರಡನೇದು ವ್ಯೂಹ ಅಂಥೇಳಿ. ಈ ರೂಪ ಮಿಲ್ಕಿ ಓಷನ್, ಕ್ಷೀರಸಾಗರದಲ್ಲಿರುತ್ತೆ. ತಿರುಪಾರ್ ಕಡಲ್ ಅಂತ ತಮಿಳಲ್ಲಿ ಹೇಳ್ತೀವಿ. ಅಲ್ಲಿ ನಾರಾಯಣ ಲಕ್ಷ್ಮೀ ಜೊತೆಗೆ ಆದಿಶೇಷನ ಮೇಲೆ ಯೋಗ ನಿದ್ದೆಯಲ್ಲಿ ಇರ್ತಾನೆ. ಇದು ನಾವು ಸಾಕಷ್ಟು ನೋಡ್ತೀವಿ. ಮಲ್ಕೊಂಡಿರ್ತಾ ಕಾಲ ಹತ್ರ ಮಹಾಲಕ್ಷ್ಮಿ ಕೂತಿರ್ತಾರೆ, ಆದಿಶೇಷನೇ ಬೆಡ್ಡು ದೇವರಿಗೆ. ಅದು ಅವಾಗೇನು ಮಾಡ್ತಾ ಇದ್ದಾರೆ ಅವರು ಅಂದರೆ ದೇವರು ಅಂತ ತಿಳ್ಕೊಳ್ಳಿ, ಯಾವತ್ತೂ ನಿದ್ದೆ ಮಾಡಲ್ಲ. ಕಣ್ಣು ಮುಚ್ಚಿದ್ರೆ ನಿದ್ದೆನೇ ಅಲ್ಲ. ಇನ್ಫ್ಯಾಕ್ಟ್ ಹೆಂಗೆ ಹೇಳ್ತಾರೆ ಅಂದರೆ ನಮ್ಮ ಹಳೆ ಕಾಲದ ವಯಸ್ಸಾದವರು, ನಮ್ಮ ಪೂರ್ವಜರೆಲ್ಲ ನಿದ್ರೆ ಯಾರೂ ಮಾಡಲ್ಲಂತೆ, ಎಲ್ಲ ಯೋಗದಲ್ಲಿದ್ದಾರೆ. ಮತ್ತು ನಾವು ನಿದ್ರೆ ಮಾಡೋ ರಾತ್ರಿ ಹೊತ್ತು ನಮಗೂ ದೇವ್ರಿಗೂ ಒಂದು ಕನೆಕ್ಷನ್ ಮಾಡುತ್ತೆ. ದಟ್ ಈಸ್ ದಿ ಇಟ್ ಹಸ್ ಬಿನ್ ಪ್ರೂವ್ಡ್. ನಾವು ಕಣ್ಣು ಮುಚ್ಕೊಂಡಿದ್ರು ಕೂಡ ನಮಗೂ ದೇವ್ರಿಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ಯಾರೂ ನಿದ್ದೆ ಮಾಡ್ತಾ ಇಲ್ಲ, ಯೋಗದಲ್ಲಿದ್ದೀವಿ. ಈಗ ಏನಪ್ಪ ದೇವ್ರು ಯೋಗದಲ್ಲಿ ಯಾಕಿದ್ದಾರೆ ಅಂತ ಹೇಳಿದ್ರೆ, ಯೋಗ ನಿದ್ರೆ ಮಾಡುವಾಗ ಏನು ಚಿಂತಲೇ ಇದ್ದಾರಂತೆ ದೇವರು. ಏನು ಚಿಂತೆಯಲ್ಲಿದ್ದಾರೆ ಅಂದರೆ ಎಲ್ಲ ಜೀವರಾಶಿಗಳು ನನ್ನ ಹತ್ರ ಕರ್ಕೊಬೇಕು, ಎಲ್ಲರೂ ಬಂದುಬಿಡಬೇಕು. ನೋ ಪುನರ್ಜನ್ಮ, ಜನ್ಮಚಕ್ರ ಮರಣಚಕ್ರದಿಂದ ಆಚೆ ಬರಬೇಕು, ನನಗೆ ತುಂಬ ಆಸೆ ಆಗಿದೆ, ಎಲ್ಲರನ್ನೂ ತೊಗೊಳ್ಬೇಕು ಅಂತೇಳಿ ದೇವರು ಅದೇ ಥರ ಯೋಚನೆ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರ ಅವರು ಯೋಗ ನಿದ್ರೆಯಲ್ಲಿ ಹೆಂಗೆ ಎಲ್ಲರನ್ನೂ ಕರ್ಕೊಂಡ್ಬರೋದಂದ್ರೆ ಸ್ಟ್ರಾಟಜಿ ಮಾಡ್ತಾಯಿದ್ರಂತೆ. ಅಲ್ಲಿ ಒಂದು ಡೌಟ್ ಬಂದ್ಬಿಡ್ತು, ಎಲ್ಲರೂ ನಾವು ಇದರಲ್ಲಿ ಮೇಲೆ ಹೋಗ್ಬಿಟ್ರೆ ಜಾಗ ಇರಬೇಕಲ್ಲ, ಇಷ್ಟು ದೊಡ್ಡ ಜಾಗ ಇದೆ ಅನ್ನೋಕ್ಕೆ ನಮ್ಮ ವೇದದಲ್ಲಿ ಪುರುಷ ಸೂಕ್ತದಲ್ಲಿ ಒಂದು ಉಲ್ಲೇಖ ಇದೆ. ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಂ ಶಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋದ್ಭವದ್ವೈ ಪುರುಷಃ ಪಾದೋಸ್ಯೇಹ ಭವತ್ ಪುನಃ. ತ್ರಿಪಾದೋದ್ವೈತ್ ಪುರುಷಃ ಅಂದರೆ ಏನಂದರೆ ಇಲ್ಲಿರೋಕ್ಕಿಂತ 3ರಷ್ಟು ಹೆಚ್ಚು ಜಾಗ ಮೇಲಿದೆ. ದಿಸ್ ಪ್ಲೇಸ್ ವೇರ್ ವಿ ಆರ್ ಲಿವಿಂಗ್ ಈಸ್ ಜಸ್ಟ್ 1/4. 3 times this is there. Nobody need bother. ಎಲ್ಲರೂ ಅಲ್ಲಿ ಹೋದ್ರು ಇನ್ನೂ ಜಾಗ ತುಂಬ ಇದೆ. ಅದರಿಂದ ದೇವರು ನಾವು ಹೇಳಿದ ಥರ ಎಲ್ಲ ಮಾಡಿದ್ರೆ ನಾವೆಲ್ಲ ಒಟ್ಟಿಗೆ ಹೋಗ್ಬಿಡ್ಬೋದು. ಇನ್ಫ್ಯಾಕ್ಟ್ ರಾಮಾವತಾರ ಮುಗಿದಾಗ ಹೇಳ್ತಾರೆ, ಎಲ್ಲರೂ ಕರ್ಕೊಂಡೋದ್ರೆ ಏನು ಜಂತು ಜೀವ ಹುಲ್ಲು ಕಡ್ಡಿ ಎಲ್ಲರೂ ದೇವರು ಬಂದು ಕರ್ಕೊಂಡು ಹೋಗ್ಬಿಟ್ರಿ ಜೊತೆಗೆ. ಅಂದ್ರು ಸರಾಸರಂಗಳೈ ವೈಗುಂಡಂ ಏತಿ ಜೊತೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅದರಿಂದ ಏನು ಮಾಡ ನಾವು ಒಂದು ದಿವಸ ಹೋಗ್ತೀವಿ, ಜಸ್ಟ್ ನಂಬಿಕೆ ಬೇಕು ಅಷ್ಟೇ. ಅದರಿಂದ ಡೋ ನೀಡ್ ಟು ವರಿ. ಪರ ಆಯಿತು, ವ್ಯೂಹ ಆಯಿತು. 3ನೇದು ನಮಗೆಲ್ಲ ಗೊತ್ತಿರೋದು ವಿಭವ. ವಿಭವ ಅನ್ನೋದು ಕಾಲಕ್ಕೆ ಸಕ್ಕಾಗಿ ಭಕ್ತರನ್ನು ಉದ್ಧರಿಸಲು ಮತ್ತು ದುಷ್ಟನ್ನು ಶಿಕ್ಷಿಸಲು ತೆಗೆದುಕೊಳ್ಳುವುದು ಅವತಾರಗಳು, ಇನ್ಕಾರ್ನೇಷನ್ಸ್. ಉದಾಹರಣೆಗೆ ರಾಮ, ಕೃಷ್ಣ, ನರಸಿಂಹ ಅಂತ ಅವತಾರಗಳು ವಿಭವ ಅಂತ 3ನೇ ಸ್ಟೇಜು. 4ನೇ ಸ್ಟೇಜು ಅಂತರ್ಯಾಮಿ. ಇದು ಎಲ್ಲರದ್ದು ನಮ್ಮ ಅಷ್ಟು ಜನಲ್ಲೂ ಇರೋದು. ಈ ರೂಪದಲ್ಲಿ ಭಗವಂತ ಪ್ರತಿಯೊಬ್ಬ ಜೀವಿಗಳ ಹೃದಯದಲ್ಲಿ ಮತ್ತು ಎಲ್ಲ ವಸ್ತುಗಳ ಒಳಗಿನೂ ಆಂತರಿಕ ನಿಯಂತ್ರಕನಾಗಿ, ಇನ್ನರ್ ಕಂಟ್ರೋಲರ್ ಆ ಥರ ನೆಲೆಸಿದ್ದಾನೆ. ಅದು ತಿಳ್ಕೊಳ್ಳೋದು ತುಂಬ ಕಷ್ಟ. ಇದನ್ನೇ ತಿಳ್ಕೊಂಡು ಸಾಕು. ಫಸ್ಟು ನಾನು ಅರಿಯೋಕ್ಕಾಗತ್ತಾ ಅನ್ನೋದು ಅದು ತುಂಬ ಕಷ್ಟ. ಅದಕ್ಕೆ ಹೇಳ್ತಾರೆ, ಧ್ಯಾನ ಅಥವಾ ಯೋಗದಂಥ ಕಠಿಣ ಅಭ್ಯಾಸಗಳ ಮೂಲಕ ಇದನ್ನು ಅನುಭವಿಸಲು ಸಾಧ್ಯ. ಅಟ್ಲೀಸ್ಟ್ ಫಸ್ಟ್ ಲೆವೆಲ್ ತಿಳ್ಕೊಳ್ಳೋಣ, ದೇವರಿದ್ದಾರೆ, ನಾವೇನು ಮಾಡಿದ್ರು ನೋಡ್ತಾ ಇದ್ದಾರೆ, ಆ ಲೆವೆಲ್ ಅದು ಅಂತರ್ಯಾಮಿ. ಕೊನೆಯದು ಅರ್ಚಾರೂಪ. ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ನಾವು ಪೂಜಿಸೋ ಮೂರ್ತಿಗಳು ಇವೆಲ್ಲ ಅರ್ಚಾಮೂರ್ತಿ ಅಂತ ಹೇಳ್ತೀವಿ. ಅದು ಸುಲಭವಾಗಿದ್ದು ಭಗವಂತನ ಸುಲಭವಾಗಿ ಲಭ್ಯವಿರುವ ಕರುಣಾಮಯಿ ರೂಪ ಅರ್ಚಾ ರೂಪ ಆಗಿದೆ. ಯಾಕೆಂದರೆ ಭಕ್ತರು ಯಾವುದೇ ಸಮಯದಲ್ಲಿ ಬೇಕಾದ್ರೆ ದೇವ್ರ ಹತ್ರ ಹೋಗಬೇಕು ಅನಿಸಿದ ತಕ್ಷಣ ಬಂದು ದೇವಸ್ಥಾನಕ್ಕೆ ಹೋಗ್ಬೋದು, ಅಲ್ಲಿ ಬಂದು ಪೂಜೆ ಮಾಡ್ಬೋದು. ಈ 5 ನೆಲೆಗಳನ್ನು ಮೊದಲು 5 ಪಾಸುಗಳು ಹೇಳುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಭಗವಂತ ಅವತಾರ ಮಾಡುವಾಗೆಲ್ಲ ಜೊತೆಗೆ ಯಾವಾಗಲೂ ಪಿರಾಟಿ ಅಂದರೆ ಲಕ್ಷ್ಮಿ ಲಕ್ಷ್ಮಿ ಕೂಡ ಜೊತೆಗೆ ಬರ್ತಾಳೆ. ಆ ಸನ್ನಿವೇಶಕ್ಕೆ ಸರಿಯಾಗಿ ಅವಳು ಆವಿರ್ಭವಿಸುತ್ತಾಳೆ. ಈಗ ಯಾಕೆ ಹೇಳಿದೆ ಅಂದರೆ ಅವಳು ಅಯೋನಿಜ ಅಂತ ಹೇಳ್ಬಿಟ್ಟು, ಅದರಿಂದ ಯಾರಿಗೂ ಹುಟ್ಟೋದಿಲ್ಲ. ಶಿ ವಿಲ್ ಆಲ್ವೇಸ್ ಬಿ ವಿತ್ ಇನ್ ಸೂಟಬಲ್ ಫಾರ್ಮ್. ಆವಿರ್ಭವಿಸುತ್ತಾಳೆ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ಯಾರ ಮುಖಾಂತರ ಜನಿಸೋದಿಲ್ಲ, ಅದನ್ನು ಅವನ್ನೇ ನೋಡಿದ್ವಿ. ಅವಳು ಜಗನ್ಮಾತೆ, ಅದರಿಂದ ಯಾರತ್ತೂ ಇದನ್ನೇ ಸ್ವಾಮಿ ದೇಶಿಕನ್ನು ತನ್ನ ದಶಾವಸ್ತೋತ್ರದಲ್ಲಿ ಹೇಳಿದ್ದಾರೆ. ಏನು, ಯಾವಾಗಲೂ ದೇವರ ಅವತಾರದ ಜೊತೆಗೆ ಮಹಾಲಕ್ಷ್ಮಿ ಇರ್ತಾಳೆ.
ಯದ್ಭಾವೇಷು ಪೃಥಕ್ ವಿದೇಶು ಅನುಗುಣಾನ್ ಭಾವಾನ್ ಸ್ವಯಂ ಬಿಭ್ರತಿ ಯದ್ಧರ್ಮೈಃ ಇಹ ಧರ್ಮಿಣಿ ವಿಹರತೆ ನಾನಾ ಕೃತಿ ನಾಯಿಕ. ಇವಾಗ ಮೊದಲು 5 ಪಾಸುರಗಳಲ್ಲಿ 5 ನೆಲೆಗಳು ಭಗವಂತನೋಡ್ದು. ನೆಕ್ಸ್ಟು 6ರಿಂದ 15, 6 to 15 ಅಂದರೆ 10 ಪಾಸುರಗಳು. ಆ 10 ಪಾಸುರಗಳು ಏನಂದರೆ 10 ಗೋಪಿಗಳನ್ನು ಎಬ್ಬಿಸುವ, ಸುಮ್ಮನೆ ಒಂದು ಮಾಡಲಷ್ಟೇ 10 ಜನಕ್ಕೆ ಎಬ್ಬಿಸಲಿಲ್ಲ ಅವರು, ಎಲ್ಲ ಊರಲ್ಲಿ ಅಷ್ಟು ಜನ ಹೋಗಿದ್ದಾರಂತೆ ಈ ವ್ರತಕ್ಕೆ. ಆ 10 ಗೋಪಿಗಳನ್ನು ಎಬ್ಬಿಸುವುದು, ಭಗವತ್ ನಾಮ ಸಂಕೀರ್ತನೆ ಮಾಡೋಕ್ಕೆ ನೀವೆಲ್ಲ ಜೊತೆಗೆ ಬನ್ನಿ ಅಂತ ಅವ್ರು ಕರೀತಾ ಇದ್ದಾಳೆ. ಈ 10 ಗೋಪಿಗಳಲ್ಲಿ ಅದನ್ನು 2 ಮಾಡುವಂತೆ. ಫಸ್ಟ್ 5 ಗೋಪಿಗಳಿಗೆ ಭಗವಂತನ ಮೇಲೆ ಸ್ವಲ್ಪ ಜ್ಞಾನ ಇತ್ತು. ನೆಕ್ಸ್ಟು 5 ಗೋಪಿಗಳು ಅಲ್ಟಿಮೇಟ್ ಅವ್ರಿಗೆ ಎಲ್ಲ ಗೊತ್ತಿತ್ತು, ಸುಮ್ಮನೆ ಮನೆಗೆ ಇದ್ದರು. ಅವರು ಕೃಷ್ಣನಲ್ಲೇ ತಲೀನ ಇದ್ರು. ಇವ್ರು ಕರೆದ್ಬಿಟ್ಟು ನೀವು ಒಬ್ಬರೇ ಮಾಡಬೇಡಿ, ಬನ್ನಿ ಎಲ್ಲರೂ ಹೋಗೋಣ ಅಂತ ಕರೆದ್ರಂತೆ. ಇದರಲ್ಲಿ ಏನು ಹೇಳಿದೆ ತತ್ವ ಅಂದರೆ, ಭಗವತ್ ವಿಷಯದಲ್ಲಿ ಇವತ್ತು ನೀವು ಎಲ್ಲ ಮಾಡ್ತೀವಿ, ಕಾರ್ಪೊರೇಟಲ್ಲಿ ಇರೋದೇ ಟೀಮೇ, ಒಬ್ರೊಬ್ರು ಯಾರು ಇಲ್ಲ, ಟೀಮ್ ವರ್ಕ್ ಅಂತಾರೆ. ಭಗವತ್ ವಿಷಯದಲ್ಲಿ ಯಾವಾಗೂ ನಾವು ಗೋಷ್ಠಿಯಾಗಿ ಪ್ರಾರ್ಥನೆ ಮಾಡುವುದು ಉತ್ತಮ. ಇದನ್ನು ತಿರುಪಾಯ ಮುಖಾಂತರ ಆಂಡಾಳ್ ತಿಳಿಸಿದ್ದಾಳೆ. ದ ಎಫೆಕ್ಟಿವ್ನೆಸ್ ಆಫ್ ವರ್ಕಿಂಗ್ ಎಸ್ ಎ ಟೀಮ್ ರಾದರ್ ದ್ಯಾನ್ ಎಸ್ ಇಂಡಿವಿಜುವಲ್ಸ್ has been advocated by Andal 2000 years ago, which we have been following today. That we should understand. ಆದ್ದರಿಂದಲೇ ಅವಳು ಎಲ್ಲರನ್ನೂ ಎಬ್ಬಿಸಿ ಎಲ್ಲರೂ ಕೂಡಿ ಈ ವ್ರತವನ್ನು ಮಾಡಬೇಕೆಂದು ಬಯಸಿದ್ದಾಳೆ. ಮಚ್ಚಿತ್ತ ಮತ್ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ. ಇದು ಭಗವದ್ಗೀತೆ ಶ್ಲೋಕ. ಇಲ್ಲೇನು ಹೇಳ್ತಾರಂದರೆ, ಭಕ್ತರು ಯಾಕೆ ಒಟ್ಟಿಗೆ ಇರಬೇಕು ಅನ್ನೋಕ್ಕೆ ಇದು ವೈ ಅಂತ ಕೇಳ್ತಾರೆ ಎಲ್ಲದಕ್ಕೂ. ಭಕ್ತರು ಒಬ್ಬರನ್ನೊಬ್ಬರು ಭಗವಂತನ ಬಗ್ಗೆ ತಮ್ಮ ಅನುಭವಗಳನ್ನು ಪರಸ್ಪರ ಹಂಚಿಕೊಂಡು ತೃಪ್ತಿ ಹಾಗೂ ಆನಂದ ಇರುತ್ತಾರೆ. ತುಷ್ಯಂತಿ ಚ ರಮಂತಿ ಚ ಅಂದರೆ ಇಬ್ಬರು ತೃಪ್ತಿಕರವಾಗಿರ್ತಾರೆ, ಆನಂದಕರವಾಗಿದ್ದರಿಂದ ವಿ ಹ್ಯಾವ್ ಟು ಶೇರ್ ವಾಟ್ ಎವರ್ ಯು ಹ್ಯಾವ್. ಪರಸ್ಪರ ಹಂಚಿಕೊಂಡು ತೃಪ್ತಿಯೆಂದು ಆನಂದ ಇರ್ತಾರೆ. ಆದ್ದರಿಂದಲೇ ಆಂಡಾಳ್ ಎಲ್ಲರನ್ನೂ ತನ್ನ ಜೊತೆಯಲ್ಲಿ ಈ ವ್ರತವನ್ನು ಮಾಡಲು ಎಬ್ಬಿಸಿ ಕರೆದುಕೊಂಡು ಹೋಗುತ್ತಿದ್ದಾಳೆ. 16 ಮತ್ತು 17ನೇ ಪಾಸುರದಲ್ಲಿ ನಿತ್ಯ ಸೂರ್ಯಗಳಾದ ಕ್ಷೇತ್ರಪಾಲಕರು, ದ್ವಾರಪಾಲಕರು ಆದಿಶೇಷನ ಪ್ರತಿನಿಧಿಯಾಗಿ ಬಂದಿರ್ತಾರೆ. 18 ಮತ್ತು 19ರಲ್ಲಿ ಆಂಡಾಳ್ ನಪ್ಪಿನೇ ದೇವಿಯನ್ನು ಪುರುಷಕಾರಳಾಗಿ ಇಟ್ಟುಕೊಂಡು ಕೃಷ್ಣನು ನಪ್ಪಿನೆಯನ್ನು ಎಬ್ಬಿಸುತ್ತಾಳೆ. 20ನೇ ಪಾಸುರದಲ್ಲಿ ಕೃಷ್ಣನ ದರ್ಶನಕ್ಕೆ ಅನುವಾಗಿರುವ ನಪ್ಪಿನೆಯನ್ನು ಬೇಡಿಕೊಳ್ಳುತ್ತಾಳೆ. 20ರಿಂದ 27, 21 to 27 ದೇವರ ಹಿರಿಮೆಯನ್ನು ಆಂಡಾಳ್ ಕೊಂಡಾಡುತ್ತಾಳೆ. 28, 29, 30ನೇ ಪಾಸುರದಲ್ಲಿ ನಿತ್ಯ ಕೈಂಕರ್ಯ ಪ್ರಾರ್ಥನೆ, ಪ್ರಾಪ್ಯ ನಿಷ್ಕರ್ಷೆ ಮತ್ತು ಫಲಪ್ರಾಪ್ತಿಯನ್ನು ತಿಳಿಸಲಾಗಿದೆ. ಆಂಡಾಳ್ ತಿರುಪಾಯನ 1ನೇ ಪಾಸುರ ನಾಳೆ ನೋಡ್ತೀವಿ. ಅದರಲ್ಲಿ ಏನು ಹೇಳಿದಾಳಂತೆ, ಅದರಲ್ಲೇ ನಾರಾಯಣನೇ ನಮಕ್ಕೇ ಪರೈತರುವಾನ್, ನಾರಾಯಣನೇ ನಮಕ್ಕೇ ಪರೈತರುವಾನ್ ಅಂತ ಹೇಳಿದ್ದಾಳೆ. ಅದೇನು ಏನಿಲ್ಲ, ಸಿಂಪಲ್ ಅದು. ಪೆರುಮಾಳನ ದೇವರನ್ನು ಸೇರಿ ಅವನ ಕೈಂಕರ್ಯ ಮಾಡುವುದೇ ನಮ್ಮ ಜೀವನದ ಗುರಿಯಾಗಿರಬೇಕು. ಅದಕ್ಕೆ ಉಪೇಯಂ ಅಂತ ಟೆಕ್ನಿಕಲ್ ವರ್ಡ್, ಉಪೇಯಂ. ನೆಕ್ಸ್ಟು ಹಾಗೂ ಪೆರುಮಾಳಿಗೆ ನಿಸ್ವಾರ್ಥ ಕೈಂಕರ್ಯವೇ ಅವನನ್ನು ಸೇರಲು ದಾರಿ. ಅವನು ಸೇರಲು ದಾರಿ ಬೇಕಲ್ಲ, ರೂಟ್. ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತೀವಿ, ಏರ್ಪೋರ್ಟ್ ಇಸ್ ದ ಡೆಸ್ಟಿನೇಷನ್ ಗೋಲ್. ಅದು ನಾವು ಅಚೀವ್ಮೆಂಟ್ ಹೋಗೋದು ಏರ್ಪೋರ್ಟ್ ಥರ. ಅಲ್ಲಿ ಹೋಗೋದಕ್ಕೆ ಹೆಂಗೆ ಹೋಗೋದು? ಈಗ ನಾವು ಎರಡು ಟ್ಯಾಕ್ಸಿಯಲ್ಲಿ ಹೋಗ್ಬೋದು, ಸ್ವಂತ ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಅಥವಾ ಎಷ್ಟೋ ಇದೆ. ಅದು ನಾವು ಹೆಂಗೆ ಕಂಡುಹಿಡಿಯೋದು? ಇಲ್ಲಿ ನಾವೇನೋ ತಿಳ್ಕೊಂಡು ಏನೋ ಬಾಡಿಗೆ ಕೊಟ್ಟು ತೊಗೊಂಡೋಗ್ಬೋದು. ಆದರೆ ಈ ಹೆಂಗೆ ಹೋಗ್ಬೇಕು ಅನ್ನೋ ಉಪಾಯ ಇದೆಯಲ್ಲ, ರೂಟು, ಅದನ್ನು ಆ ಭಗವಂತನೇ ಕೊಡಬೇಕು. ಭಗವಂತನೇ ನಮಗೆ ಡೆಸ್ಟಿನೇಷನು, ಭಗವಂತನೇ ರೂಟ್ ಯಾವುದನ್ನು ತೋರಿಸಿದ್ರೆ ಮಾತ್ರ ನಾವು ಮಾಡೋಕ್ಕಾಗತ್ತೆ ಅಂತೇಳಿ ಉಪನಿಷತ್ತು ಹೇಳುತ್ತೆ. ಸಾಕಾಷ್ಟಾಸ ಪರಾಗತಿ, ಭಗವಂತನೇ ಉಪಾಯ, ಅವನೇ ಉಪೇಯ ಅಂತೇಳಿ. ಆಂಡಾಳ್ 2 ಗ್ರಂಥಗಳನ್ನು ರಚಿಸಿದ್ದಾಳೆ. ಒಂದು ತಿರುಪಾವೈ, 30 ದಿವಸ ನೋಡ್ತೀವಿ. ಎರಡನೇದು ನಾಚ್ಯಾರ್ ತಿರುಮಳಿ ಅಂತ 143 ಪಾಸುರಗಳು. ಪಾಸುರಗಳು ಅಂದರೆ ಒಂದೊಂದು ಪೊಯಮ್ ಅಂತ, ಒಂದೊಂದು ಪೊಯಮ್ಗೆ ಪಾಸುರ ಅಂತ ಹೇಳ್ತೀವಿ, ಒಂದು ಸ್ಟ್ಯಾಂಡ ಅಂತ ಹೇಳ ಅದು ಪಾಸುರ ಅಂತ. ನಾಚ್ಯಾರ್ ತಿರುಮಳಿ ಅದು ನಾವು ಈಗ ಕರೆಕ್ಟ್ ಮಾಡ್ತಾರೆ. ಅದನ್ನ ಒಂದೇ ಒಂದು 2 ಲೈನ್ಸಲ್ಲಿ ಹೇಳಬೇಕು ಅಂದರೆ ಅದರ ಸಾರ ಏನು ಅಂತ ಹೇಳಿದ್ರೆ, ನಮ್ಮ ಆತ್ಮವು ವಿಶ್ವದ ಪರಮ ಪುರುಷನಾದ ವಿಷ್ಣುವಿನ ಶ್ರೀ ವೈಕುಂಠ ಲೋಕವನ್ನು ಸೇರಿ ಅವನ ನಿತ್ಯ ಕೈಂಕರ್ಯ ಮಾಡುವುದು. ಇದಕ್ಕೆ ನಾವು ಇಲ್ಲಿನ ಭೂಲೋಕದಲ್ಲಿ ಬಾಳುವ ಸಮಯದಲ್ಲೇ ಹೇಗೆ ಕೈಂಕರ್ಯ ಮಾಡಬೇಕು ಎಂಬುದು ಅಭ್ಯಾಸ ಮಾಡುವುದೇ ನಮ್ಮ ಜೀವನದ ಉದ್ದೇಶ ಆಗಿರಬೇಕು ಎಂಬುದನ್ನು ಆಂಡಾಳ್ ಇದರಲ್ಲಿ ತೋರಿಸಿದ್ದಾಳೆ. ಇಲ್ಲಿ ಒಂದೇ ಒಂದು ಪರಮ ಪುರುಷ ಅಂತಿತ್ತು. ಒಂದೇ ಒಂದು ನಾವೆಲ್ಲ ತಿಳ್ಕೊಬೇಕು, ಒಬ್ಬರೇ ಪುರುಷ. ಎಂಟೈರ್ ಜಗತ್ತಲ್ಲಿ ಒಬ್ಬರೇ ಪುರುಷ, ಅದನ್ನು ಶ್ರೀಮನ್ ನಾರಾಯಣ. ನಾವು ನೀವು ಲೇಡೀಸ್, ಜೆಂಟ್ಸ್ ಇಲ್ಲ. ಆಲ್ ದಿ ಜೀವಾತ್ಮಾಸ್ ಆರ್ ಫೆಮಿನೈನ್. ಅದನ್ನು ತಿಳ್ಕೊಳ್ಳಿ. ಪರಮ ಪುರುಷ ಒಬ್ಬನೇ ಪುರುಷ, ನಾವೆಲ್ಲ ಫೆಮಿನೈನ್ ಅಂತೇಳಿ. ಅದನ್ನು ಇಲ್ಲಿ ಪರಮ ಪುರುಷನಾದ ಅವನು ಅಂತ ಹೇಳಿದೆ. ಈ ತಿರುಪಾವೆಯಲ್ಲಿ ಶ್ರೀ ವೈಷ್ಣವ ಮುಖ್ಯವಾದ ಇನ್ನೂ 3 ತತ್ವ ಇದೆ. ತತ್ವ, ಹಿತ ಮತ್ತು ಪುರುಷಾರ್ಥ. ಅದನ್ನು ತಿಳಿಸಿದ್ದಾರೆ. ತತ್ವ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮನ ತಿಳುವಳಿಕೆ. ಹಿತ ಅಂದರೆ ಗುರಿಯನ್ನು ತಲುಪಲು ಮಾರ್ಗ ಅಥವಾ ಸಾಧನ. ಪುರುಷಾರ್ಥ ಅಂದರೆ ಜೀವನದ ಅಂತಿಮ ಗುರಿ ಮೋಕ್ಷ.
ಈ ಮೂರನ್ನು ತಿರುಪಾವೆಯಲ್ಲಿ ನಾವು ನೋಡ್ತಾ ಕಳಿಸುತ್ತೇವಲ್ಲ. ಈಗ ಎಲ್ಲ ಗ್ರಂಥಗಳನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ನಾವು ತನಿಯನ್ಗಳು ಅಂತೀವಿ, ಧ್ಯಾನ ಶ್ಲೋಕ, ಅದು ಪಾರಾಯಣ ಮಾಡಿಬಿಟ್ಟೆ ಆ ಗ್ರಂಥ, ಯಾವ ಗ್ರಂಥ ನಮ್ಮಲ್ಲಿದ್ದರೂ ಕೂಡ ದಿವ್ಯ ಪ್ರಬಂಧದಲ್ಲಿ ಫಸ್ಟು ಆ ಪಾಶ್ರ ಇದು ಶುರು ಮಾಡೋಕ್ಕೆ ಮುಂಚೆ ತನಿಯನ್ ಅಂತ ಇರುತ್ತೆ. 1, 2, 3 ಇದಕ್ಕೆ 3 ಇದೆ. ತನಿಯನ್ ಅಂದರೆ ಧ್ಯಾನ ಶ್ಲೋಕ. ತನಿಯನ್ ಅಂದರೆ ಏನು ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಸಿಂಪಲ್ ತಮಿಳಲ್ಲಿ ಒಂದು ಲೈಟರ್ ವೈನ್ ಅಂತ ಹೇಳ್ಬೇಕು. ತನಿಯನ್ ಅಂದರೆ ಸಪ್ರೇಟ್ ಅಂತ, ತನಿಯನ್ ಅಂದರೆ ಸಪ್ರೇಟ್ ಅಂತ ಆ ಥರ ಅರ್ಥ ಮಾಡ್ಕೋಬೇಕು. ಅಂದರೆ ಮೈನ್ ಗ್ರಂಥ ಇರುತ್ತೆ, ಅದು ಬಿಟ್ಟು ಸಮಥಿಂಗ್ ಎಲ್ಸ್ ಶುರುವಲ್ಲಿರುತ್ತೆ. ಆ ಸಮಥಿಂಗ್ ಎಲ್ಸ್ ಇಸ್ ತನಿಯನ್ ಅಂತ. ಆ ತನಿಯನ್ ಏನು ಹೇಳ್ತಾರೆ ಅಂದರೆ, ಅದು ಫಸ್ಟ್ ಆಫ್ ಆಲ್ ನಾಟ್ ಕಂಪೋಸ್ಡ್ ಬೈ ದಿ ಆಳ್ವಾರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಅದು ಆಳ್ವಾರ್ ಬಗ್ಗೆ ಅವರ ಬಗ್ಗೆ ಹೇಳುತ್ತೆ, 2ನೇ ಪಾಯಿಂಟು. 3ನೇ ಪಾಯಿಂಟ್ ಅಂದರೆ, ಆ ಗ್ರಂಥದಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಜಸ್ಟ್ 5 ಲೈನ್ಸಲ್ಲಿ ಒಬ್ಬರು ಅದನ್ನು ಹೇಳಿರ್ತಾರೆ. ಈ ತಿರುಪಾವೆಗೆ 3 ತನಿಯನ್ಗಳಿದೆ. ಅದರಲ್ಲಿ ಮೊದಲನೇದು ನೀಳ ತುಂಗಸ್ತನಗಿರಿ ಅಂತ ಬರುತ್ತೆ. ಅದನ್ನು ರಚಿಸಿದವರು ಪರಾಶರ ಭಟ್ಟರು ಅಂತೇಳಿ. ನೀಳ ತುಂಗಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸಂಶ್ರುತಿ ಶತಶಿರ ಸಿದ್ಧಂ ಅಧ್ಯಾಪಯಂತಿ ಸೋಚಿಷ್ಟಾಯಾಂ ಸಜಿ ನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಕೃಷ್ಣಾವತಾರದಲ್ಲಿ ನಪ್ಪಿನ್ನೈ ನೀಳಾದೇವಿ ಪುರುಷಕಾರಳಾಗಿ ಬಂದಿರುವ ಪ್ರಸಂಗದಲ್ಲಿ ಅವಳ ಜ್ಞಾನಭಕ್ತಿಗೆ ಭಗವಂತ ಮೆಚ್ಚಿ ಪರಮಾತ್ಮ ಅವಳ ಆಲಿಂಗನಲ್ಲಿ ಇರ್ತಾನೆ. ಜ್ಞಾನ ಹಾಗೂ ಭಕ್ತಿ ನಾವು ಜೀವನದಲ್ಲಿ ಬೆಳೆಸಿಕೊಂಡರೆ ಭಗವಂತ ಸದಾ ಸರ್ವಕಾಲ ನಮ್ಮನ್ನು ಆಲಿಂಗನ ಮಾಡಿಕೊಂಡು ನಮ್ಮ ಚಿತ್ತದಲ್ಲಿ ಇರ್ತಾನೆ. ಇದೇ ನೀಳ ತುಂಗಸ್ತನಗಿರಿ ತಟಿ. ನಮ್ಮ ಸ್ವರೂಪ ಏನು ಅಂತ ತಿಳ್ಕೋಬೇಕು, ಭಗವಂತನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದು, ನಮಗೂ ಭಗವಂತನಿಗೂ ಇರುವಂತಹ ಸಂಬಂಧ ಏನು ಅಂತ ತಿಳ್ಕೊಳ್ಬೇಕು. ನಮ್ಮ ಇಬ್ಬರ ಇರುವ ಸಂಬಂಧ ಎಂಥದ್ದು ಅಂದರೆ ಯಾವತ್ತೂ ಎಡಬೇಡದ ಸಂಬಂಧ. ಅದನ್ನು ಯಾರೂ ಕತ್ತರಿಸಿ ಹಾಕೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂಬಂಧ ಪರಮಾತ್ಮಗೂ ಜೀವಾತ್ಮಗೂ ಇದೆ ಅಂತೇಳಿ. ಆಲ್ ಅದರ್ ರಿಲೇಷನ್ಶಿಪ್ಸ್ ವಿಲ್ ಎಂಡ್ ಸಮ್ ಡೇ. ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ರಿಯೇಟರ್ ಆ್ಯಂಡ್ ದ ಕ್ರಿಯೇಟೆಡ್ ಈಸ್ ನೈದರ್ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಯಾರ್ದಿದು? ನ್ಯೂಟನ್ಸ್ ಲಾ. ಅದನ್ನು ನಾವು ಲೆಫ್ಟ್ ಹಾಕ್ಕೊಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ಈಸ್ ಕ್ರಿಯೇಟೆಡ್ ಓನ್ಲಿ ಬೈ ಹಿಮ್ ಆ್ಯಂಡ್ ನೋ ಬಡಿ ಕ್ಯಾನ್ ಡಿಸ್ಟ್ರಾಯ್ ಇಟ್. ಅದು ಇಂಪಾರ್ಟೆಂಟ್. ಇಲ್ಲಿ ನಮ್ಮಲ್ಲಿ ಅರ್ಥಪಂಚಕ ಅಂತ ಒಂದು ಹೇಳ್ತೀವಿ, 5 ವಿಷಯಗಳಿದೆ. ಅದನ್ನು ಕೂಡ ಇಟ್ ಈಸ್ ದ ತಿರುಪಾವೈ ಈಸ್ ಎ ದರ್ಪಣ, ಮಿರರ್ ಆಫ್ 5 ಪ್ರಿನ್ಸಿಪಲ್ಸ್. ಅರ್ಥಪಂಚಕ ಅಂತ ಹೇಳುತ್ತೆ. ತಿರುಪಾವೈ ಶೋಸ್ ಅವರ್ ಟ್ರೂ ಫಾರ್ಮ್, ನಿಜವಾದ ಸ್ವರೂಪ. ಭಗವಂತನ ನಾಮವನ್ನು ಹೇಳಿದರೆ ನಮ್ಮ ಒಳಗಿರೋ ಭಗವಂತ ಹೇಳ್ತಾನೆ. ನಾವು ಹೋಗಬೇಕಿದ್ದ ಗುರಿಯನ್ನು ಆ ಪರಮಾತ್ಮ ತೋರಿಸಿ ಅದರಲ್ಲಿ ಬರುವಂಥ ಅಡ್ಡಿಗಳನ್ನೆಲ್ಲ ಅವನು ಸ್ವಚ್ಛಪಡಿಸಿ ಗುರಿಯನ್ನು ನಮಗೆ ಸ್ಪಷ್ಟಪಡಿಸಿ ನಮ್ಮನ್ನು ಆ ಗುರಿಗೆ ಕರ್ಕೊಂಡು ಹೋಗಿ ಆ ಕೆಲಸವನ್ನು ಮಾಡಿಸ್ಬಿಟ್ಟು ಏನು ಮಾಡ್ತಾನೆ, 4 ಜನಕ್ಕೆ ಅದನ್ನು ತಿಳಿಸಿ ಎಲ್ಲ ಕೀರ್ತಿನೂ ಇವನಿಗೆ ಹೋಗಬೇಕು, ನನಗಲ್ಲ ಅಂತ ಹೇಳೋದೆ ಅದೇ ಪರಮಾತ್ಮ. ಆ ಕೀರ್ತಿ ಎಲ್ಲ ನಮಗೆ ಕೊಡ್ತಾನಲ್ಲ, ಅದು ಅಂಥ ದೊಡ್ಡ ಪರಮಾತ್ಮ. ನೀಳೆ ಜೊತೆಯಲ್ಲಿ ಕೃಷ್ಣ ಪರಮಾತ್ಮನ ಎಬ್ಬಿಸ್ತಾಳೆ ಗೋದೆ. ಹೇ ಪರಮಾತ್ಮ, ನಿನ್ನನ್ನು ಬಿಟ್ಟು ನಾನಿರೋಕ್ಕೆ ಆಗಲ್ಲ, ನನ್ನನ್ನು ಬಿಟ್ಟು ನೀನಿರೋಕ್ಕಾಗೋದಿಲ್ಲ. ವಿಠಲದಾಸ್ ಹೇಳ್ತಾರಲ್ಲ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿಯೇ. ಉಪನಿಷತ್ತಲ್ಲಿ ಕೆಲವು ತಾತ್ಪರ್ಯಗಳನ್ನು ಅವಳು ತಿಳಿಸಿಕೊಡ್ತಾಳಂತೆ. ಭೂಯ ಏವಾಸ್ತು ಭೂಯಃ ಅಂತ ಈ ತನಿಯಲ್ಲಿ ಬರುತ್ತೆ. ವೇದದಲ್ಲಿ ಇರುವಂಥ ತತ್ವಗಳನ್ನು ತೆಗೆದುಕೊಂಡೇ ಪರಾಶರ ಭಟ್ಟರು ಈ ಥರ ಹೇಳಿದ್ದಾರೆ. ನಾನು ನನ್ನವನಲ್ಲ. ನಾವೆಲ್ಲ ಇದು ಮಾಡುವಾಗ ಪೂಜೆ ಮಾಡುವ ನಮಃ ಅಂತ. ಏನಂತ ಅಂದರೆ ನಾನು ನನ್ನವನಲ್ಲ. ಐ ಆಮ್ ನಾಟ್ ಮೈನ್, ಐ ಆಮ್ ನಾಟ್ ಇಂಡಿಪೆಂಡೆಂಟ್, ಐ ಆಮ್ ಡಿಪೆಂಡೆಂಟ್ ನೀವು ಅಂತ ನನ್ನ ಮನಸ್ಸಲ್ಲಿ ಬರಬೇಕು. ನಮ ಹೇಳುವಾಗ ನಾವು ಇದು ಮೆಕ್ಯಾನಿಕ್ ಎಲ್ಲ ಮಾಡ್ತೀವಿ. ಒಂದೊಂದ್ಸರಿ ನಮ ಹೇಳಿದ್ರೆ ಐ ಆಮ್ ನಾಟ್ ಮೀ, ಐ ಬಿಲಾಂಗ್ ಟು ಹಿಮ್ ಅಂತ ಜ್ಞಾಪಕ ಇಟ್ಕೋಬೇಕು. ಇನ್ನೂ 2 ತನಿಯನ್ಗಳಿದೆ. ಅದು ಅನ್ನಮಯಲ್ ಪುದುವೈ ಆಂಡಾಳ್ ಅಂತ ಒಂದು, 3ನೇದು ಸೂಡಿ ಕುಡ್ತ ಸುಡಕೊಡಿಯೇ ಅಂತ. ಇವೆರಡನ್ನೂ ರಚಿಸಿರುವವರು ನಾಥಮುನಿಗಳ ಶಿಷ್ಯರಾದ ಉಯ್ಯಕೊಂಡಾರ್ ಅಂತ. ಅನ್ನವಯಲ್ புதுவை ஆண்டாளரங்கற்கு பன்ன திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்லு சூடிக் கொடுத்த சுடர்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கு என்னை விதி என்னை இம்மாத்தம் நாம் கடவா வண்ணமே நல்கு. ಹಂಸಗಳು ಕೂಡಿದ ಉದ್ಯಾನ ಕ್ಷೇತ್ರಗಳಿಂದ ಕೂಡಿದ ಶ್ರೀವಿಲ್ಲಿಪುತ್ತೂರು ಎಂಬ ದಿವ್ಯ ದೇಶದಲ್ಲಿ ಅವತರಿಸಿದ ಗೋದಾದೇವಿಯು ಶ್ರೀರಂಗನಾಥನಿಗೆ ಪ್ರಶಂಸಾರ್ಹವಾದ ಈ ತಿರುಪ್ಪಾವೈ ಎಂಬ ಹಲವು ಪದ್ಯಗಳನ್ನು ಗಾನ ರೂಪದಲ್ಲಿ ಕೊಟ್ಟು ಹಾಡಿ ಅವುಗಳನ್ನು ಅವನಿಗೆ ಪದ್ಯ ಮಾಲಿಕೆಯಾಗಿ ಸಮರ್ಪಿಸಿದಳು. ಅದಕ್ಕೆ ಮುಂಚೆ ತಾನು ಮುಡಿದು ಕಳೆದಿಟ್ಟ ಪುಷ್ಪಮಾಲೆಯನ್ನು ಅವನಿಗೆ ಸಮರ್ಪಿಸಿದಳವೇ ಅವಳೇ ಗೋದೆ ಅಂತೇಳಿ.
ನೀ ವೇಂಗಡವರ್ಕೆನ್ನೆ ವಿಧಿಯನ್ನು ವಿಮ್ಮಾಟ್ರಂ ಅಂತ ಬಂತು. ಇಲ್ಲಿ ಏನು ಹೇಳ್ತಾಳೆ ಅಂದರೆ, ನೀನು ಶ್ರೀನಿವಾಸನಾಗಿ ಬಂದಾಗ ಹೆಂಗೆ ಪದ್ಮಾವತಿಗೂ ಶ್ರೀನಿವಾಸನಿಗೂ ಮದುವೆಯನ್ನು ಏರ್ಪಡಿಸಿದೆಯೋ ಅದೇ ಥರ ಹೇ ಲಕ್ಷ್ಮಿಗೆ ನಮಗೆ ನಿನ್ನ ನಾಯಕನಾದ ಭಗವಂತನನ್ನು ಕೊಟ್ಟು ಮದುವೆಯನ್ನು ಏರ್ಪಡಿಸು ಅಂತ ಹೇಳ್ತಾಳೆ. ನಮ್ಮಲ್ಲಿ ಇದಕ್ಕೆ ವ್ಯಾಖ್ಯಾನಗಳು ಸಾಕಷ್ಟಿದೆ. ಅದರಲ್ಲಿ ತುಂಬ ಫೇಮಸ್ ಆಗಿರೋದು 3000 ಪಡಿ ಅಂತ ಪೆರಿಯ ವಾಚಾನ್ ಪಿಳ್ಳೆ ಅಂತ ಅವ್ರು ಬರೆದಿದ್ದಾರೆ. ಆ ಪಡಿ ಅಂದರೆ 24 ಅಕ್ಷರಗಳು. ಅದು ಯಾಕೆ 24 ಅಕ್ಷರ ಅಂದರೆ ಹಳೆ ಕಾಲದಲ್ಲಿ ಪಾಮರಲ್ಲಿ ಇತ್ತು, ಅದ್ರ ಮೇಲೆ ಬರೆಯೋಕ್ಕಾಗಲ್ಲ, ಅಷ್ಟೊಂದು ಕರೆಕ್ಟಾಗಿ ಬರೀಬೇಕು. ಅದಕ್ಕೆ 3000 ಪಡಿ, 3000 ಇಂಟು 24 ಅಂದರೆ ಅಷ್ಟು ಪದಗಳಿದೆ ಅದರಲ್ಲಿ. ಅದನ್ನು ಬಿಟ್ಟರೆ ಉಪನಿಷತ್ ಭಾಷ್ಯಕಾರರು ರಂಗರಾಮಾನುಗಳು ತಿರುಪಾವಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಉತ್ತಮರು ವೀರರಾಘವಾಚಾರ್ಯರು ಬರೆದಿರೋ ಕಾಮೆಂಟ್ರಿ ಇದೆ. 44ನೇ ಪಾಠ ಹರಿಸಿಂಗರ್ ಬರೆದಿರೋಂಥ ಸುಬೋಧಿನಿ ವ್ಯಾಖ್ಯಾನ ಇದೆ. ಇವೆಲ್ಲ ಬಿಟ್ಟು ಕನ್ನಡದಲ್ಲಿ ನಿಮ್ಮೆಲ್ಲರೂ ಗೊತ್ತಿರಬೇಕು KS ನಾರಾಯಣಾಚಾರ್ಯ ಅಂತಿದ್ರು. ಭಾಳ ಈಗ ಥರ 1 ವರ್ಷ ಮುಂಚೆ ಅವರು ದೈವದಿನಾದರು. ಅವರು ಬರೆದಿರೋದು ಘಂಟಾನಾದ ಅಂತಿದೆ, ಭಾಳ ಚೆನ್ನಾಗಿದೆ. ಇವೆಲ್ಲ ನಮಗೆ ವಿಜಯನಗರ ಸಾಮ್ರಾಜ್ಯ ಅಂತ ಯಾರ ಹೆಸರು ಬರುತ್ತೆ ಜ್ಞಾಪಕಕ್ಕೆ? ವಿಜಯನಗರ ಸಾಮ್ರಾಜ್ಯ ಅಂತ ಯಾರು ಹೇಳ್ತೀರಾ ಫಸ್ಟ್ ಹೆಸರು? ಕೃಷ್ಣದೇವರಾಯ. ಆ ಕೃಷ್ಣದೇವರಾಯನ ತಿರುಪಾಯಿ ಬರ್ದೇನಲ್ಲ, ಕೃಷ್ಣದೇವರಾಯ ತಿರುಪಾಯಿ ಬರ್ದೇನೆ, ಅದಕ್ಕೆ ಹೆಸರು ಅಮುಕ್ತ ಮಾಲ್ಯದ ಅಂತ. ಅದು ತೆಲುಗಲ್ಲಿದೆ. ಅಮುಕ್ತ ಮಾಲ್ಯದ ಅನ್ನೋದು ಏನು ಅಂದರೆ ಮಾಲೆಯನ್ನು ಧರಿಸಿದ ನಂತರ ಅದನ್ನು ಅರ್ಪಿಸಿದವಳು. ಅದೇ ಹೆಸರಲ್ಲೇ ಇಟ್ಬಿಟ್ಟು ಬುಕ್ ಹೆಸರನ್ನೇ. ಈ ಥರ ಎಷ್ಟೋ ವ್ಯಾಖ್ಯಾನಗಳಿದೆ ತಿರುಪಾವಿಗೆ. ಅದು ಆಳಲ್ಲಿ ಹೋಗ್ತಾನೆ ಇರುತ್ತೆ. ಇದಿಷ್ಟು ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡೋದು. ಗೋಪಿಕೆಯರು ಕೃಷ್ಣವ್ರತನ ಮಾಡಿದಂಥ ಒಂದು ವರ್ಣೆಯನ್ನು 30 ಶ್ಲೋಕಗಳಲ್ಲಿ ಧನುರ್ಮಾಸದ 30 ಶ್ಲೋಕಗಳಲ್ಲಿ ಆಂಡಾಳ್ ತಿರುಪಾವಿ ತಿಳಿಸಿದ್ದಾಳೆ. ಧನುರ್ಮಾಸದಲ್ಲಿ ಮಾಡಿರುವಂಥ ಒಂದು ವ್ರತವನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅದನ್ನು ಕಾತ್ಯಾಯನಿ ವ್ರತ ಅಂತ ಅಲ್ಲಿ ಕರೆದಿದ್ದಾರೆ. ಇಲ್ಲಿ ಧನುರ್ಮಾಸ ವ್ರತ ಮಾಡ್ತಾ ಇದ್ದಾಳೆ, ಅದನ್ನು ಕಾತ್ಯಾಯನಿ ವ್ರತ, ಸೇಮ್ ಎರಡು ಒಂದೇನೇ ಅದು. ಈಗ ಆಂಡಾಳಿನ ಉಪದೇಶ ಸಾರಾಂಶ ಏನು? ಇನ್ನು ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಮುಗಿದೋಗುತ್ತೆ. 10 ನಿಮಿಷ ಲೇಟ್ ಆಗಿದೆ ಅಂದರೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಟೈಮ್, ಜಸ್ಟ್ ಬೇರ್ ವಿತ್ ಮೀ. ಬಟ್ ಸ್ಟಾರ್ಟಿಂಗ್ ಅಷ್ಟೇ. ಭಗವಂತನಿಗೂ ನಮಗೂ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಅದನ್ನು ಫಸ್ಟ್ ತಿಳ್ಕೋಬೇಕು. ನಿತ್ಯ ಸಂಬಂಧ ಜ್ಞಾನ ಪಡೆಯಿರಿ. ಎರಡನೇದು ಭಗವಂತನ ನಾಮಸ್ಮರಣೆ. ಈ ತಿರುಪಾವೆಯಲ್ಲಿ ಪ್ರಾರಂಭದಿಂದಲೇ ಮತ್ತೆ ಮತ್ತೆ ಒತ್ತಿ ಹೇಳಿರೋ ಪದ ಪರಮನಡಿ ಪಾಡಿ, ಉತ್ತಮನ್ ಪೇರ್ ಪಾಡಿ, ಪಾಡಿ 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 ಅಂದರೆ ನಾಮಸ್ಮರಣೆ ಅಂತ. ಅದು ಎಷ್ಟು ಕಡೆ ಬಂದಿದೆ ಅಂತ ಹೇಳಿದ್ರೆ ಒಟ್ಟು 30 ಶ್ಲೋಕ ಅಂದರೆ 14 ಪಾಶುರದಲ್ಲಿ ಬಂದಿದೆ. ನಿಯರ್ಲಿ 50% ಪಾಡಿ ಪಾಡಿ ಅದರಿಂದ ನಾಮ ಸಂಕೀರ್ತನೆ ತುಂಬ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಹೇಳ್ತಾರೆ ನಾಮ ಸಂಕೀರ್ತನೆಯೇ ಈ ಕಲಿಯುಗದಲ್ಲಿ ನಮಗೆ ಪರಮಧ್ಯೇಯ ಅಂತ ಎಲ್ಲರೂ ಹೇಳ್ತಾರೆ. ತ್ರಿಕರಣಗಳಿಂತಲೂ ಭಗವಂತನನ್ನು ಪೂಜಿಸಿ ಅವನಿಗೆ ಕೈಂಕರ್ಯ ಮಾಡಬೇಕೆಂದು ಅವಳು ತಿಳಿಸಿದ್ದಾಳೆ, ಕಾಯ ವಾಚ ಮನಸ ಅಂತ. ಭಗವತ್ ಕೈಂಕರ್ಯ ಪ್ರಾಪ್ತಿಗಾಗಿ ಭಗವಂತನಲ್ಲಿ ಶರಣಾಗತಿ ಮಾಡಬೇಕು. ಭಗವತ್ ಕೈಂಕರ್ಯ ಪರಮ ಪುರುಷಾರ್ಥ. ಅದನ್ನು ಅವನನ್ನೇ ಪ್ರಾರ್ಥಿಸಿ ಅವನಲ್ಲೇ ಶರಣಾಗತಿ ಮಾಡಿ ಪಡೆಯಬೇಕಂತ ಗೋದಾದೇವಿ ಮಾರ್ಗಳಿ ನೀರಾಟಂ ಅನ್ನೋ ಇದರಲ್ಲಿ ತೋರಿಸಿದ್ದಾಳೆ. ಹಾಗೆಯೇ ಶರಣಾಗತಿ ಶಾಸ್ತ್ರದ ಕ್ರಮವನ್ನು ಕೂಡ ತಿರುಪಾವೆಯಲ್ಲಿ ತಿಳಿಸಿದ್ದಾಳೆ. ತಿರುಪಾವೆಯಲ್ಲಿ ಗೋದಾದೇವಿ ಭಗವಂತನಿಗೆ ಪ್ರಾರ್ಥನಾ ರೂಪವಾಗಿ 2 ಸಂದೇಶ ಕೊಟ್ಟಿದ್ದಾರೆ. ಒಂದು ಕಡೆ ಭಗವಂತನಲ್ಲಿ ಶರಣಾಗತಿ ಮಾಡುವಂತೆ ಸರ್ವ ಮಾನವರಿಗೂ ಉಪದೇಶ ಮಾಡಿದ್ದಾಳೆ. ಮತ್ತೊಂದು ಕಡೆ ಪರಮಾತ್ಮನ ಯೋಗ ನಿದ್ರೆಯಿಂದ ಎಬ್ಬಿಸಿ ಎಲ್ಲರನ್ನೂ ಅನುಗ್ರಹಿಸಂತೆ ಪ್ರಾರ್ಥಿಸಿದ್ದಾಳೆ. ಹೀಗೆ ಮಾನವರನ್ನು ಅಜ್ಞಾನದಿಂದ ನಿದ್ರೆಯಿಂದಲೂ ಪರಮಾತ್ಮನನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿ ಉಪದೇಶ ಪರವಾದ ಸಂದೇಶವನ್ನು ನೀಡಿದ್ದಾಳೆ. ಈಗ ನಮ್ಗೆ ಎಷ್ಟೋ ಕ್ವಶನ್ ಬರ್ತಾ ಇದೆ. ಇದು ಲಾಸ್ಟ್ ಥಾಟ್ಫುಲ್ ಥಿಂಗ್ಸ್ಗೆ ಬಿಟ್ಬಿಟ್ಟು ನಾಳೆ ಶುರು ಮಾಡೋಣ. ಇಂಥ ಕ್ವಶನ್ ನಮ್ಮ ತಲೆ ಬರ್ತಾ ಇದೆ ತಿರುಪಾವಿ ಬಗ್ಗೆ ಅಂದರೆ, ಮೊದಲು ಆಂಡಾಳ್ ಈ ವ್ರತಾಲಿ ಯಾಕೆ ಮಾರ್ಗಶಿರ ಮಾಸ ಮಾಡಿದ್ಲು, ಯಾಕೆ ಕುಶಾಲ್ ಮಾಡಲಿಲ್ಲ, ಮಾರ್ಗಶಿರ ಮಾಸ ಯಾಕೆ ಅವಳು ಚೂಸ್ ಮಾಡಿದ್ಲು ಅಂತ ಒಂದು ನಮ್ಮ ತಲೆಯಲ್ಲಿ ಇರ್ಬೋದು. ನೀರಾಟಂ ಅಂತ ಪರೆ ಅಂತ 2 ತಿರ್ಗ ಬರ್ತಾ ಇದೆ. ಹಂಗಂದ್ರೆ ಏನು? ನೀರಾಟಂ ಅಂದರೆ ಸ್ನಾನ ಮಾಡೋದು, ಪರೆ ಅಂದರೆ ಡಮರು, ಅದೇನು ಅರ್ಥನಾ? ಇಲ್ಲ ಈ 2 ಶಬ್ದಕ್ಕೆ ಬೇರೆ ಏನೋ ಒಳ ಅರ್ಥ ಇದೆಯಾ? ಆಮೇಲೆ ತಿರುಪಾವೆಯಲ್ಲಿ ವಿಜ್ಞಾನ ವಿಚಾರಗಳು ಉಂಟಾ? 9 ವಿಧದ ನವವಿಧ ಭಕ್ತಿ ಬಗ್ಗೆ ಉಲ್ಲೇಖ ಇದೆಯಾ? ತಿರುಪಾವೆ ಅಂದರೆ ಕೃಷ್ಣ ಮತ್ತು ಗೋಪಿ ಅಂದರೆ ಬರ್ತಲ್ಲ, ಅದು ಬಿಟ್ಟು ಬೇರೆ ಅವತಾರಗಳನ್ನು ಇದೆ ಅಂತಲ್ಲ, ಅದು ಏನೇನು ಅವತಾರ ಬರುತ್ತೆ? ನಮಗೆ ದಿನನಿತ್ಯ ಏನೇನು ಕೆಲಸಕ್ಕೆ ಬರುತ್ತೋ ಅಂಥ ಅಡ್ವೈಸು ಸಜೆಷನ್ಸು ಇನ್ ದ ಡೈಲಿ ಲೈಫ್, ಇನ್ ದ ಕಾರ್ಪೊರೇಟ್ ಲೈಫ್ ಅದು ಇದೆಯಾ ಇದರಲ್ಲಿ? ಶರಣಾಗತಿ ಅಂದ್ರೇನು? ಅದನ್ನು ಮಾಡಲು ಒಂದು ಜೀವಾತ್ಮ ಏನೆಲ್ಲ ತಯಾರಿ ಮಾಡ್ಕೋಬೇಕು? ಭಗವದ್ಗೀತೆಯಲ್ಲಿ ಕೃಷ್ಣ ಚರಮ ಶ್ಲೋಕದಲ್ಲಿ ಮಾಮೇಕಂ ಶರಣಂ ರಜಾ ಅಂತ ಹೇಳಿದಲ್ಲ, ಅದರ ತಾತ್ಪರ್ಯವೇನು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಓಡಾಡ್ತಾನೆ ಇರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಈ 30 ದಿನದ ಯಾಗ ತಿರುಪಾವೆ ಯಾಗದಲ್ಲಿ ಖಂಡಿತ ಸಿಗುತ್ತೆ. ಅದರಿಂದ ನಾಳೆಯಿಂದ ಎಲ್ಲರೂ ತಪ್ಪದೇ ಬನ್ನಿ. ನಾಳೆ ತಿರುಪಾವೆಯಿಂದ ಪಾಠವನ್ನು ಶುರು ಮಾಡ್ತೀವಿ, ಮೊದಲನೇ ದಿವಸ ಧನುರ್ಮಾಸ. ಹಾಗೆ ಇನ್ನೊಂದು ಏನು ಮಾಡೋಣ ಅಂತ ಹೇಳಿದ್ವಿ ಅಂದರೆ, ನಾಳೆಯಿಂದ ಆಂಡಾಳ್ ತಿಳಿಸಿರುವಂತೆ ಎಲ್ಲರೂ ಕೂಡಿ
ಈಗ ಉಪನ್ಯಾಸ ಆಗಿದ ತಕ್ಷಣ ಉಪನ್ಯಾಸ 35-40 ನಿಮಿಷ ಮುಗಿದೋಗ್ಬಿಡುತ್ತೆ. ಆಮೇಲೆ ನಾವೆಲ್ಲರೂ ಕೂಡಿ ವಿಷ್ಣು ಸಹಸ್ರನಾಮ ಮತ್ತು ಮಹಾಲಕ್ಷ್ಮಿ ಸ್ತೋತ್ರವನ್ನು ಸಾಮೂಹಿಕ ಪಾರಾಯಣ ಮಾಡೋಣ. ಅದು ನಮ್ಮ ದೇವರ ಮತ್ತು ತಾಯಿಯ ಆಜ್ಞೆ ಆಗಿದೆ. ಅದರಿಂದ ಇದನ್ನು ಆಗಿದ ತಕ್ಷಣ ಅದನ್ನು ಮಾಡಿಬಿಟ್ಟು ನಾಳೆಯಿಂದ ಶುರು ಮಾಡೋಣ. ನಾಳೆ ನಾವು ಶುರು ಮಾಡೋ ಪಾಸುರದ ಹೆಸರು ಮಾರ್ಗಳಿ ತಿಂಗಳ್ ಮದಿನಿರೆಯಿಂದ ನನ್ನಾಳಾಲ್ ಅಂತ ಫಸ್ಟು ಲೈನ್ ಅದರದ್ದು. ಅದರಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ಅದರಲ್ಲಿ ಸಾಧಾರಣ ಅರ್ಥ, ಅದರಲ್ಲಿ ಒಳ ಅರ್ಥ, ಅದು ಬಿಟ್ಟು ನಮ್ಮ ಜೀವನಕ್ಕೆ ಉಪಯೋಗವಂತಹ ಸಂದೇಶ, ನವವಿಧ ಭಕ್ತಿ ಅದರಲ್ಲಿ ಎಲ್ಲೆಲ್ಲಿದೆ, ದಾಸರ ಕೃತಿ ಆಧಾರ ನಮ್ಮ ಗುರುಗಳೆಲ್ಲ ಇದರಿಂದ ದಾಸರ ಕೃತಿ ಏನಾದ್ರು ಮಾಡೋಕ್ಕಾಗತ್ತಾ ನವವಿಧ ಭಕ್ತಿ ಅಂತ ಅದನ್ನು ಟ್ರೈ ಮಾಡಿ ಇವೆಲ್ಲನೂ ನಾಳೆ ನೋಡೋಣ. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನೇತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತುರ್ದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ ಆಂಡಾಳ್ ತಿರುವಡಿಗಳೇ ಶರಣಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.